श्रीगुरुभ्यो नमः। ओं सदागमेकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुरुम्। इदमुक्तं भवति प्रत्यक्षचैतन्ये स्वप्रकाशतया सिद्धेपि जीवब्रह्मणोः ऐक्यं न सिद्धम् अन्यथा उपदेश अनर्थक्यप्रसङ्गात् विप्रतिपत्त्यभावप्रसक्ति च तथापि तत्स्वरूपतया परेण अंगीक्रियते तस्मादयमपि। ಒಟ್ಟು ಏನು ಹೇಳಿದಾಗಾಯಿತು ಅಂದರೆ ಪ್ರತ್ಯಕ್ಷೈತನ್ಯ ಅಂದರೆ ಪರಬ್ರಹ್ಮ ಸ್ವಪ್ರಕಾಶದ ಸಿದ್ಧನಾಗಿದ್ದರೂ ಕೂಡ ಅವನಿಂದ ಐಕ್ಯ ಹೊಂದಿರತಕ್ಕಂಥ ಜೀವಬ್ರಹ್ಮನು ಐಕ್ಯ ನ ಸಿದ್ಧಂ. ಅದಕ್ಕೆ ಶಾಸ್ತ್ರಗಳೆಲ್ಲ ಬೇಕು ಅಲ್ವಾ. ಪ್ರತ್ಯಕ್ಷೈತ್ಯ ಎಂಬುದು ಸ್ವಪ್ರಕಾಶ ಸಿದ್ಧ ಆದಮೇಲೆ ಅದಕ್ಕಿಂತ ಅಭಿನ್ನವಾಗಿರ್ತಕ್ಕಂಥ ಯಾವುದು ಐಕ್ಯರು ಸಿದ್ಧ ಆಗಿರಬೇಕಲ್ಲ. ಸಿದ್ಧ ಆಗಿದೆ ಅಂತ ಒಪ್ಕೊಂಡ್ರೆ ಹಾಗೆ ಐಕ್ಯ ಹೇಳಿಕೆ ಶಾಸ್ತ್ರಾದಿಗಳು ಬೇಡ ಅಂತ ಆಗೋಯ್ತು. ಅನ್ಯಥ ಉಪದೇಶ ಅನರ್ಥಕ್ಕೆ ಪ್ರಸಂಗಾತು. ಅನ್ಯಥ ಅಂದರೆ ಏನು? ಜೀವಬ್ರಹ್ಮನು ಐಕ್ಯ ಸಿದ್ಧ ಆಗಿದೆ ಅಂತ ಹೇಳಿಬಿಟ್ರೆ ಉಪದೇಶ ಅನರ್ಥಕ್ಕೆ ಪ್ರಸಂಗಾತು. ತತ್ವಮಸಿ ಇತ್ಯಾದಿ ಉಪದೇಶಗಳು ಯಾಕೆ ಬೇಕು? ವ್ಯರ್ಥವಾಗುತ್ತೆ. ವಿಪ್ರತಿಪತ್ತಿ ಅಭಾವ ಪ್ರಸಕ್ತಿ ಹೆಚ್ಚ. ಈಗ ಯಾರು ವಿಪ್ರತಿಪತ್ತಿ ಇಲ್ಲ ಅಂತ ಆಗ್ಬಿಡುತ್ತೆ. ಜೀವಬ್ರಹ್ಮನು ಐಕ್ಯ ಮತ್ತು ಅವನ ಇನ್ನೊಂದು ಯಾವುದು ಪರಬ್ರಹ್ಮ ಚೈತನ್ಯ ಎಂಬತಕ್ಕಂಥದ್ದು ಅದು ಒಂದೇ ಅಂತ ಹೇಳಿಬಿಟ್ರೆ, ಐಕ್ಯ ಅಂತ ಹೇಳಿಬಿಟ್ರೆ ಆಗ ಸ್ವಪ್ರಕಾಶತೆಯ ಸಿದ್ಧ ಆದ್ದರಿಂದ ಅದು ಐಕ್ಯ ಸಿದ್ಧ ಆಗಿದೆ ಅಂತ ಎಲ್ಲರೂ ರೂಪದಾಗೆ ಆಯ್ತದು. ಜೀವಬ್ರಹ್ಮನ ಐಕ್ಯ ಅಲ್ಲ. ಜೀವಬ್ರಹ್ಮರ ಐಕ್ಯ ಎಂಬತಕ್ಕಂಥದ್ದು ಬ್ರಹ್ಮನು ಸಿದ್ಧ ಆದ ಮೇಲೆ ಸಿದ್ಧ ಆಗಿದ್ದಾನೆ ಅಂತ ಹೇಳಿಬಿಟ್ರೆ ಉಪದೇಶ ಅನರ್ಥಕ ಪ್ರಸಂಗ. ವಿಪ್ರತಿಪತ್ತಿ ಅಭಾವ ಪ್ರಸಕ್ತಿ. ಅದ್ಯಾಕೆ ವಿಪ್ರತಿಪತ್ತಿ ಅಭಾವ ಪ್ರಸಕ್ತಿ? ಎಲ್ಲರಿಗೂ ಸ್ವರೂಪತೆಯ ತಿಳಿಯಬೇಕಾಗಿತ್ತು. ಸ್ವರೂಪದಿಂದನೇ ಎಲ್ಲ ತಿಳಿಬೇಕಾಗಿತ್ತು. ಯಾಕೆ ಅಂದರೆ ನಿಶ್ಚಿತೆ ಸಂಶಯ ಅಯೋಗೇನ ವಾದನ ವಿಪ್ರತಿಪತ್ತಿಯೇನ ಸ್ಯಾತ್. ಸಂಶಯ ನಿಶ್ಚಿತವಾದಕ್ಕಂಥ ವಿಚಾರದಲ್ಲಿ ಯಾವುದು ನಿಶ್ಚಿತ? ನಮಗೆ ಸ್ವಪ್ರಕಾಶಿತ ಪರಬ್ರಹ್ಮ ಸಿದ್ಧ ಆಗಿದ್ದಾನೆ. ಅವನಿಂದ ಐಕ್ಯ ಎಂಬತಕ್ಕಂಥದ್ದು ಏನಾಗಿದೆ? ಅದು ಐಕ್ಯ ಹೊಂದಿದೆ, ಒಂದೇ ಅವನ ಸ್ವರೂಪ. ಹಾಗೆ ಅವನ ಸ್ವರೂಪ ಬಂದ ಮೇಲೆ ಐಕ್ಯ ಸ್ವರೂಪ ಬಂತು ಅಂತ ಹೇಳಿದ್ರೆ ನಮ್ಗೆ ವಿಪ್ರತಿಪತ್ತಿಯೇ ಬರಬಾರ್ದು. ಸಂಶಯ ಇಲ್ವಲ್ಲ ನಮಗೆ. ವಾದಿನ ವಿಪ್ರತಿಪತ್ತಿಯೇನ ಸ್ಯಾತ್ ತಥಾಪಿ ಇಷ್ಟು ಹೇಳಿದ್ರು ಕೂಡ ತತ್ಸ್ವರೂಪತೆಯ ಪರೇಣಂಗೀಕ್ರಿಯತೆ. ಅದು ಸ್ವರೂಪ ಅಂತ ಒಪ್ತಾನೆ. ತಸ್ಮಾತ್ ಅಯಮಪಿ ಹೇತು ಯಾವುದು ಅನ್ಯತರ ಅನೇಕಾಂತಿಕ ಏವ ಭವತಿ. ಅವರು ಹೇಳಿರ್ತಕ್ಕಂಥದ್ದೇನಿದೆ, ಯಾವುದು ಪ್ರತೀತವಾದರೂ ಕೂಡ ಯಾವುದು ಪ್ರತೀತವಾದರೂ ಕೂಡ ಪ್ರತೀತವಾಗೋದಿಲ್ಲ, ಅದು ಅದರ ಸ್ವರೂಪ ಅಲ್ಲ ಎಂಬತಕ್ಕಂಥದ್ದು ಈಗ ಅನ್ಯತರ ಅನೇಕಾಂತಿಕ ಅವನ ಪಕ್ಷದಲ್ಲಿ ಮಾತ್ರ. ಸ್ವರೂಪ್ಯಮಪಿ ಐಕ್ಯಂ ಅವಿದ್ಯಾ ಪ್ರತಿಬಂಧಾತ್ಮ ಪ್ರಕಾಶತೆ ಇದು ಜನ್ಮ ಅಲ್ವಾ. ಐಕ್ಯ ಎಂಬತಕ್ಕಂಥದ್ದು ಪರಬ್ರಹ್ಮ ಸ್ವರೂಪವಾಗಿದ್ದರೂ ಕೂಡ ಈಗ ನಮಗೆ ಅವಿದ್ಯಾ ಪ್ರತಿಬಂಧಕ ಇರೋದರಿಂದ ನಮಗೆ ಯಾವುದು ಉಪದೇಶ ಎಂಬತಕ್ಕಂಥದ್ದು ಬೇಕೇ ಬೇಕಾಗುತ್ತೆ ಅಂತ ಹೇಳ್ತೀವಿ ಅಂದರೆ ಹಾಗಾದರೆ ಅನೇಕ ಅಂತ್ಯ ಅಪರಿಹಾರ ಆಯಿತು. ಹಾಗೆ ನಾವು ವಿಚಾರ ಹೇಳಿದ್ವಲ್ಲ, ಅದನ್ನೇ ಪರಿಹಾರ ಮಾಡಲಿಕ್ಕಾಗಲ್ಲ. ಯಾವುದು ಪರಬ್ರಹ್ಮನಲ್ಲಿ ವ್ಯಭಿಚಾರವನ್ನು ಪರಿಹಾರ ಮಾಡಬೇಕಾಗಿತ್ತಲ್ಲ ನಾವು, ಅದು ಪರಿಹಾರ ಮಾಡಬೇಕು. ಪ್ರತಿಬಂಧಕ ಇದೆ ಅಂತ ಹೇಳಿದಾಗ ಆಯ್ತು ಅಷ್ಟೇ. ಈಗ ಯಾವ ಪ್ರತಿಬಂಧಕ? ಅವಿದ್ಯಾರೂಪವಾಗಿರ್ತಕ್ಕಂಥ ಪ್ರತಿಬಂಧಕ ಇರೋದರಿಂದ ನಮಗೆ ಐಕ್ಯ ಎಂಬುದು ಜೀವನ ಪರಬ್ರಹ್ಮ ಸ್ವರೂಪ ಆಗಿದ್ದರೂ ಕೂಡ ಪ್ರತಿಬಂಧಕ ಇರೋದ್ರಿಂದ ನಮಗೆ ತೋರ್ತಾ ಇಲ್ಲ. ಹಾಗೆ ಪ್ರತಿಬಂಧ ಹೋಗಲಾಡಿಸೋಕ್ಕೆ ನಮ್ಮ ಶಾಸ್ತ್ರಗಳೆಲ್ಲ ಬೇಕು. ಅದು ಉಪದೇಶ ಅನರ್ಥಕ್ಕೆ ಇಲ್ಲ ಅಂತ ಹೇಳ್ತೀವಿ ಅಂದರೆ ಮತ್ತು ನಾವು ಹೇಳ್ತಕ್ಕಂಥ ಹಿಂದೆ ಹೇಳಿದ್ವಲ್ಲ ಯಾವುದು ಅನುಮಾನ ಏನು ಮಾಡಿದ್ದವರು, ನಾ ಭೇದ ಧರ್ಮೇ ಸ್ವರೂಪಂ ಭೇದ ನಾ ಧರ್ಮೇ ಸ್ವರೂಪಂ ತತ್ ಪ್ರತೀಪಾಪಿ ಕದಾಚಿತ್ ಅಪ್ರತೀತೇ ಹೇ ಅಂತ ಇದು ಹೇಳಿದ್ರಲ್ಲ. ಅದಕ್ಕೆ ಆ ಒಂದು ಅತಿವ್ಯಾಪ್ತಿ ಹೇಳಿದ್ದು ನಾವೇನಿದೆ ಅದು ವಿಚಾರ ಅದು ಪರಿಹಾರ ಮಾಡಿದಾಗ ಆಗಲಿಲ್ಲ ಅಲ್ವಾ. ಪ್ರತಿಬಂಧಕ ಇದೆ ಅಂತ ಹೇಳಿದಾಗ ಆಯ್ತು ಅಲ್ವಾ. ಆಮೇಲೆ ವಿಶೇಷಣ ಪ್ರಕ್ಷೇಪ ಅಭಿಪ್ರಾಯ ಆಗಲ್ಲ. ಅಲ್ಲಿಯೂ ಕೂಡ ಒಂದು ವಿಶೇಷಣವನ್ನು ನಾವು ಹಾಕಿದ್ದೇವೆ. ಯಾವುದು? ಪ್ರತಿಬಂಧಕಾಭಾವೇ ಸತಿ ಯೋ ಯತ್ ಪ್ರತೀತಮಪಿ ನ ಪ್ರೇತೆ ನಾ ತತ್ಸ್ವರೂಪ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿಬಂಧಕ ಇದೆ ಅಂತ ಹೇಳ್ತೀವಿ ಅಂತ ಹೇಳೋದಾದರೆ ಆಗ ಸಾದೃಶ್ಯ ಹಾಗೆ ಇಲ್ಲಿಯೂ ಕೂಡ ಪ್ರಗತದಲ್ಲಿಯೂ ಕೂಡ ಸಾದೃಶ್ಯಾದೇಹೇ ಪ್ರತಿಬಂಧಕಸ್ಯ ವಕ್ತುಂ ಶಕ್ಯತ್ವೇನ ಇಲ್ಲಿ ಕೂಡ
ಸ್ಥಾಣುರುವ ಪುರುಷ ಎಂಬಲ್ಲಿ ಕೂಡ ಸ್ಥಾಣುವಿನ ಜ್ಞಾನ ಬಂದು ಕೂಡ ಪುರುಷ ಜ್ಞಾನ ಯಾಕೆ ಬರಲಿಲ್ಲ ಅವನಿಗೆ ಸಾದೃಶ್ಯ ಇರೋದ್ರಿಂದ ಅಂತ ಪ್ರತಿಬಂಧಕ ಎಂಬತಕ್ಕಂಥದ್ದು ಇದೆ ಅಂತ ನಾವು ಹೇಳ್ಬೋದು. ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ಪ್ರಗತದಲ್ಲಿಯೂ ಕೂಡ ವಸ್ತುವಿನ ಜ್ಞಾನ ಬಂದು ಕೂಡ ಪ್ರತಿಬಂಧಕ ಇರುವುದರಿಂದ ಭೇದ ಜ್ಞಾನ ಬಂದಿಲ್ಲ ಅಂತ ಹೇಳ್ಬೋದಲ್ಲ, ಯಾಕೆ ಸಾದೃಶ್ಯ ಇರೋದ್ರಿಂದ ಅಂತ ಇಲ್ಲಿ ಹೇಳ್ಬೋದು. ಪ್ರತಿಬಂಧಕ ವಕ್ತುಂ ಶಕ್ಯತ್ವಾತ್. ಅದು ಯಾವಾಗ ಅತ್ರಾಪಿನ ಬರೀತಾರೆ ನೋಡು, ಅಸತಿ ಪ್ರತಿಬಂಧಕ್ಕೆ ಧರ್ಮಿ ಪ್ರತೀತವು ಅಪ್ರತೀಯಮಾನತ್ವಾದಂತ ಹೇತು ಹೇಳೋದು ನಾವು. ರಾಯರು ಬರೀತಾರೆ ನೋಡು, ವಿಶೇಷಣೇತಿ ಅಸತಿ ಪ್ರತಿಬಂಧಕ್ಕೆ ಪ್ರತಿಬಂಧಕ ಇಲ್ಲದೆ ಇರುವಾಗ ಧರ್ಮಿ ಪ್ರತೀತಾವಪಿ ಧರ್ಮಿ ಪ್ರತೀತಿ ಆದರೂ ಕೂಡ ಭೇದದ ಪ್ರತೀತಿ ಆಗೋದಿಲ್ಲ ಅಂತ ನಾವು ಹೇಳ್ತೇವೆ ಅಂತ ಹೇತು ಮಾಡುವುದಾದರೆ, ಅತ್ರಾಪಿ ಸ್ಥಾಣು ಶುಕ್ತಿಕಾದಿ ಸಂಶಯಾದಿ ಸ್ಥಳೇಪಿ ಸ್ಥಾಣು ಪುರುಷ ಎಂಬಲ್ಲಿಯೂ ಕೂಡ ಮತ್ತು ಇದಂ ರಹಿತಂ ಎಂಬತಕ್ಕಂಥ ಸ್ಥಳದಲ್ಲಿ ಕೂಡ ಅತ್ಯಂತ ಸಾದೃಶ್ಯ ಇರೋದರಿಂದ ಪ್ರತಿಬಂಧಕ ಅಲ್ಲಿ ನಮಗೆ ಜ್ಞಾನ ಬಂದಿಲ್ಲ ಅಂತ ಹೇಳ್ಬೋದಾಗಲೇ. ಕುತಃ ನಿಯಮೋಕ್ತಿ ಇತ್ಯತಃ ಕದಾಚಿದಿತಿ ವಿಶೇಷ ದರ್ಶನ ದಶಾಯಾಮ್ ಇತ್ಯರ್ಥಃ. ಈ ಪದಾರ್ಥಕ್ಕೆ ಮತ್ತು ಪದಾರ್ಥಕ್ಕೆ ಮತ್ತು ಭೇದ ಸ್ವರೂಪ ಆಗಿರೋದ್ರಿಂದ ಅಲ್ಲಿ ಭೇದ ಜ್ಞಾನ ಬರದೇ ಇರೋದಕ್ಕೆ ಯಾವ ಪ್ರತಿಬಂಧಕ ಇದೆ? ಸಾದೃಶ್ಯ ಅಂತ ಹೇಳಿದ್ರಲ್ಲ, ಸಾದೃಶ್ಯಾದೇಹೇ ಅಲ್ಲ, ಸಾದೃಶ್ಯ ಸ್ಥಾಣರ್ವ ಪುರುಷವ ಮತ್ತು ಇದಂ ರಜತಮ್ಮಲ್ಲಿ ಸಾದೃಶ್ಯ. ಇಲ್ಲಿ ಪ್ರಕೃತದಲ್ಲಿ ವಸ್ತು ಮತ್ತು ವಸ್ತು ಭೇದ ಅದು ಕಾಣಿಸ್ತಾ ಇರೋದಕ್ಕೆ ಪ್ರತಿಬಂಧಕ ಅಂದರೆ ವಸ್ತು ಕಾಣಿಸಿದ್ರು ಕೂಡ ಭೇದ ಎಂಬತಕ್ಕಂಥದ್ದು ಯಾಕೆ ಕಾಣಿಸ್ತಾ ಇಲ್ಲ ಅಂತ ಪ್ರಶ್ನೆ ಬಂದರೆ ಇಲ್ಲಿ ಸಾದೃಶ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಸಾದೃಶ್ಯ? ಯಾವುದಕ್ಕೆ ಸಾದೃಶ್ಯ? ಘಟಪಟಾದಿಗಳಿಗೆ ವಸ್ತುತ್ವ ಸಾದೃಶ್ಯ ಅದಲ್ಲ. ಸಂಶಯಾದೀತಿ ಅದು ಆ ಎರಡು ಉದಾಹರಣೆಗೆ ಸಾದೃಶ್ಯ ಅನ್ನೋದು ಪ್ರತಿಬಂಧಕ ಆಗುತ್ತೆ. ಆ ಎರಡು ಉದಾಹರಣೆಗೆ ಸಾದೃಶ್ಯ ಅನ್ನೋದು ಪ್ರತಿಬಂಧಕ ಆಗುತ್ತೆ. ಈ ಪ್ರಕೃತಕ್ಕೆ ಪ್ರತಿಬಂಧಕ ಯಾವುದು ಅಂತ? ಪ್ರತಿಯೋಗಿ ಅಭಾವನೆ ಪ್ರತಿಬಂಧಕ ಆಗುತ್ತೆ. ಧರ್ಮಿ ಪ್ರತೀತಾವಪಿ ಭೇದ ಎಂಬತಕ್ಕಂಥದ್ದು ಪ್ರತೀತವಾಗಿಲ್ಲ ಎಂಬ ವಿಚಾರದಲ್ಲಿ ಸಾದೃಶ್ಯಾದೇಹೆ ಅಂತ ಹೇಳಿದರು. ಯಾವುದು ಸಾದೃಶ್ಯಾದೇಹೆ ಅಂದರೆ ಅದು ಸಾದೃಶ್ಯವೇ ತಗೊಂಡಿದ್ದಾರೆ. ಈಗ ಜೀವ ಬ್ರಹ್ಮರಲ್ಲಿ ಚೇತನತ್ವ ಅನ್ನೋದು ಸಾದೃಶ್ಯ ಅಲ್ಲ. ಜೀವ ಬ್ರಹ್ಮರಲ್ಲಿ ಚೇತನತ್ವ ಅನ್ನೋದು ಸಾದೃಶ್ಯ ಸಂದೇಹ ಬರೆಯೋದು ಇದಾನೆ. ಅದೇ ಸಾದೃಶ್ಯ ಅವರು ಹೇಳಿದ್ದಕ್ಕೋಸ್ಕರ ಯಾರು ವ್ಯಾಖ್ಯಾನಕಾರ ತಗೊಳ್ಳೇ ಇಲ್ಲ ಅದನ್ನು. ಇಲ್ಲಿ ಶ್ರೀನಿವಾಸ ತೀರ್ಥದ್ದು ಅತಯೇವ ಇತಿ ಅಂದ್ಬಿಟ್ಟು ವಿಶೇಷಣತೆಯ ಪ್ರತೀತೆ ಅಭೇದ ಸಾಧಕತ್ವ ಅಭಾವಾದೇವ ಇತ್ಯರ್ಥಃ. ಏನ ವಿಶೇಷಣ ಪ್ರಕ್ಷೇಪ ಅದ 514ರಲ್ಲಿ ಅತಯೇವ ಇತಿ ಅಂದ್ಬಿಟ್ಟು ವಿಶೇಷಣತೆಯ ಪ್ರತೀತೆ ಅಭೇದ ಸಾಧಕತ್ವ ಅಭಾವಾದೇವ ಅತ್ರಾಪಿ ಇತಿ ಪಟಸ್ಯ ಭೇದ ಇತ್ಯಪಿ ವ್ಯಪದೇಶ ಮಾತ್ರಮಿತಿ ವಕ್ತುಂ ಶಕ್ಯತ್ವೇನ ಸಂಬಂಧಿತೆಯ ಪ್ರತಿ 514 ಎಲ್ಲಿದೆ? ಅದು ಶ್ರೀನಿವಾಸ ತೀರ್ಥದ್ದು. ಅತ್ರಾಪಿ ಇತಿ ಬೇರೆ ಓದ್ತಾ ಇದ್ದೆ ಅಷ್ಟೇ. ನೋಡ ಮುಂದೆ ಕೂಡ ಹೇಳ್ತಾರೆ ಅದನ್ನು, ಮುಂದೆ ಬರುತ್ತೆ. ಸಾದೃಶ್ಯವೇ ಅಂತ ತಿಳ್ಕೊಬೇಕು. ಯಾಕೆಂದರೆ ಭೇದ ಅಂದರೆ ಏನು? ಅನ್ಯೋನ್ಯಭಾವ. ಅದು ಅನ್ಯೋನ್ಯಭಾವ ಅಧಿಕರಣ ಸ್ವರೂಪ ಆದ್ದರಿಂದ ಅಲ್ವಾ, ವಸ್ತು ಜ್ಞಾನ ಬಂದು ಕೂಡ ಪ್ರತೀತಿ ಭೇದದ ಪ್ರತೀತಿ ಬರದೇ ಇರ್ಬೋದು ಅಂತ ಹೇಳ್ಬೋದು ನಾವು ಅಂತ. ಅಲ್ಲಿ ಸಾದೃಶ್ಯ ಸರಿ. ಎಲ್ಲಿ ಶುಕ್ತಿರತ್ನಲ್ಲಿ ಕೂಡ ಸಾದೃಶ್ಯ ಇದೆ, ಅದಕ್ಕೋಸ್ಕರ ಬರಲಿಲ್ಲ. ಶುಕ್ತಿಗೂ ಮತ್ತು ರೈತಕ್ಕೂ ಕೂಡ ಸಾದೃಶ್ಯ ಇದೆ ಅಂತಾಯಿತು. ಇನ್ನು ಇನ್ಯಾವ್ದು ಹೇಳಬೇಕು?
ಜೀವಬ್ರಹ್ಮರಲ್ಲಿ ಅದೇ ಅತ್ರಾಪಿ ಅಂದ್ರೆ ಏನು? ಸ್ಥಾಣು ಶುಕ್ತಿಕಾದಿ ಸ್ತಂಶಾದಿ ಸ್ಥಳೇಪಿ ಅಷ್ಟೇ ತೊಗೊಂಡ್ರವರು. ಪ್ರಗತ ಅಂದರೆ ಈಗ ಭೇದ ಮತ್ತು ಇದು ತೊಗೊಳ್ಳಿಲ್ಲ. ಅಲ್ಲಿ ದೃಷ್ಟಾಂತ ಹೇಳಿದ ತಪ್ಪು ಅಂತ ಹೇಳಿದ್ರು. ಈಗ ಅಸತಿ ಪದಿಮಂದಿಕೆ ಅಂತ ವಿಶೇಷಣ ಕೊಡೋದಾದ ನೀವು ಆಗ ಅತ್ರಾಪಿ ಅಂದರೆ ಶುಕ್ತಿಕ ಒಂದು ವಿಚಾರ ಮತ್ತು ಸ್ಥಾನುಪುರುಷ ಸಂಶಯಾದಿಗಳಲ್ಲಿಯೂ ಕೂಡ ನೀವು ಯಾವುದು ಅದು ಹೇಳಿದೆಯೋ ಅಲ್ಲಿಯೂ ಕೂಡ ನಮಗೆ ಸಾದೃಶ್ಯಾದಿಗಳು ಪ್ರತಿಬಂಧಕ ಇರೋದ ಬರ್ತಾ ಇಲ್ಲ ಅಂತ ಅಷ್ಟೇ ಹೇಳ್ಬಿಟ್ರು ಅವರು. ಅದೇ ಶ್ರೀನಿವಾಸ ತೀರ್ಥರಲ್ಲಿ ಅದೇ ಇದೆ ಸರ್, ಅತ್ರಾಪಿ ಅಂದ್ಬಿಟ್ಟು ಏನಂತ 514ರಲ್ಲಿ ಪಟಸ್ಯ ಭೇದ ಇತ್ಯಪಿ ವ್ಯಪದೇಶ ಮಾತ್ರ ಮಿತಿ ವಕ್ತುಂ ಶಕ್ಯತ್ವೇನ ಸಂಬಂಧಿತೆಯ ಪ್ರತೀಯಮಾನ ಹೇತೋ. ಆ ಪ್ರತೀಕ ಹೇಳೋದು ಯಾವುದಂತ 514ರಲ್ಲಿ ಪ್ರತೀಕ ಹೇಳು. ಅತ್ರಾಪಿ ಅತ್ರಾಪಿ ಇತಿ ಈ ಕಡೆ ಎಡಗಡೆ ಬರುತ್ತೆ. 514 ಇಲ್ಲಿ ಅತ್ರಾಪಿ ತತ್ರಾಪಿ ಹೇಳ್ತಾ ಇದೆಯಾ? ಅತ್ರಾಪಿ ಈ ಕಡೆ ಬರುತ್ತೆ 512 ನೆಕ್ಸ್ಟ್ ಪೇಜ್ ಅದು. ನೆಕ್ಸ್ಟ್ ಪೇಜ್ ಅದು ಸರ್. ನೆಕ್ಸ್ಟ್ ಪೇಜ್ ಇಲ್ಲ ಬಿಡು. ಅತ್ರಾಪಿ ಧರ್ಮ ಪ್ರತೀತ ಅಪಿ ಭೇದ ಅಪ್ರತೀತೋ ಅಷ್ಟೇ ಬರೋದು. ಇದಲ್ಲ ಶ್ರೀನಿವಾಸ ತೀರ್ಥ ಅತ್ರಾಪಿ. ಅದು ಯಾವ ಅತ್ರಾಪಿ? ಮುಂದೆ ಕೊಟ್ಟೋದೇನೇನು? ಇಲ್ಲ ಸರ್, ಇದ್ರದ್ದೇನೆ ಮುಂದಿದ್ದಲ್ಲ ಅದು. ಅನ್ಯತಾ ಸಿದ್ಧ ಅಂದರೆ ಮುಂದಕ್ಕೆ ಹೋಯ್ತು. ಅತ್ರಾಪಿ ಅಂದರೆ ಬೇರೆ, ಅದು ಪಟಸ್ಥ್ಯ ಭೇದ ಬೇರೆ ಅದು. ಅದರ ಇಲ್ಲಿ ಹಿಂದೆ ನೋಡು 513ರಲ್ಲಿ ಅತ್ರಾಪಿ ತತ್ರ ನೋಡು 513ರಲ್ಲಿ ಕಡೆಯಲ್ಲಿ ನೋಡು ಅತ್ರಾಪಿ ಇತಿ ಧರ್ಮಿ ಪ್ರತೀತಾಪಿ ಭೇದ ಅಪ್ರತೀತೋ ಅಂತ ಬರೆದರು ಅಲ್ವಾ. ಆದರೆ ಈಗ ರಾಘವೇಂದ್ರ ಸ್ವಾಮಿ ತಗೊಂಡಿದ್ದೇನು? ಅತ್ರಾಪಿ ಅಂದರೆ ಅತ್ರಾಪಿ ಸ್ಥಾನು ಶುಕ್ತಿಕಾದಿ ಸಂಶಯಾದಿ ಸ್ಥಳೇಪಿ ಅಷ್ಟೇ ತೊಗೊಂಡ್ರು ಅವರು. ಇಲ್ಲಿ ಹೇಳ್ಬೋದು ನಾವು ಸಾದೃಶ್ಯ ಅಷ್ಟೇ. ಆಮೇಲೆ ಅಸಿದ್ಧಶ್ಚ ಅಯಂ ಹೇತು, ಅಸಿದ್ಧಶ್ಚ ಅಯಂ ಹೇತು. ಈ ಹೇತು ಹೇಳಿದೆಯಲ್ಲ ಯಾವುದು ಯಾವುದು ಹೇತು ಯಾವುದು? ಪ್ರತಿಬಂಧಕ ಭಾವೇ ಸತಿ ಯಾವುದು? ತತ್ಪ್ರತೀಯತು ಅಪ್ರತೀತೆ ಅದೇ ಹೇತು. ಅಸತಿ ಪ್ರತಿಬಂಧಕ್ಕೆ ಧರ್ಮಿ ಪ್ರತೀತ ಅಪ್ರತೀಯಮಾನತ್ವಾತ್ ಎಂಬತಕ್ಕಂಥ ಹೇತು ಏನಿದೆ ಅದು ಅಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅರ್ಥ ಅದು ಪ್ರತಿಬಂಧಕ ಇಲ್ಲದೇ ಇರುವಾಗ ಧರ್ಮಿ ಪ್ರತೀತಿ ಆದರೂ ಕೂಡ ಪ್ರತೀಯಮಾನವಾಗದೇ ಇರಬೇಕು ಎಂಬತಕ್ಕಂಥ ಹೇತು ಏನಿದೆ ಅದು ಅಸಿದ್ಧವಾಗಿದೆ ಅಂತ ಹೇಳ್ತಾರೆ. ಯಾಕೆ? ಭೇದ ಸ್ಥಿತಿ ಭೇದಸ್ತು ಸ್ವರೂಪ ದರ್ಶನ, ಭೇದತ್ತು ಸ್ವರೂಪ ದರ್ಶನ ಏವ ಸಿದ್ಧ. ಭೇದ ಎಂಬತಕ್ಕಂಥದ್ದು ಏನಾಗಿದೆ ಅಂದರೆ ನೀ ಹೇಳಿದ್ದೇನು? ಪ್ರತಿಬಂಧಕ ಇಲ್ಲದೇ ಇರುವಾಗ ಧರ್ಮಿ ಪ್ರತೀತ ಅದು ಕೂಡ ಪ್ರತೀಯಮಾನವಾಗದೇ ಇರೋದು ಅಂತ ನೀ ಹೇತು ಕೊಟ್ಟಿ ಅಲ್ವಾ. ಅಪ್ರತೀಯಮಾನತ್ವ ಅಂತ ಹೇತು ಕೊಟ್ಟಿ. ಅದು ತಪ್ಪು, ಅನುಭವ ವಿರುದ್ಧ ಅದು. ಯಾಕೆ ಅಂತ ಹೇಳಿದ್ರೆ ವಸ್ತುವಿನ ದರ್ಶನ ಬಂದಾಗ ಭೇದ ದರ್ಶನ ಬರ್ತಾನೇ ಇದೆ ನಮಗೆ. ಹೇಗೆ ಬರ್ತಾ ಇದೆ? ಇದನ್ನು ಪುಸ್ತಕ ಮತ್ತು ಜ್ಞಾನ ಬಂದುಕೊಳ್ಳೆ ಇದು ಘಟವಲ್ಲ ಅಂತ ಜ್ಞಾನ ಬರಲ್ವ ನಮಗೆ? ಅನುಭವ ಸಿದ್ಧವಾದದ್ದು. ಯಾರು ಒಂದು ವಸ್ತುವಿನ ಜ್ಞಾನ ಬಂತು ಅಂದರೆ ಇತರ ಪ್ರತಿಯೋಗಿಕವಾದಕ್ಕಂಥ ಭೇದವು ಕೂಡ ಅದ್ರ ಗೊತ್ತೇ ಆಗಿರುತ್ತೆ ನಮಗೆ. ಯಾಕೆ ಒಂದೇ ಪ್ರತಿಯೋಗಿ ಇರೋದು ಘಟ. ಈಗ ಅಯಂ ಪಟಃ ಅಂತ ಹೇಳಿಬಿಟ್ವಿ ನಾವು ಅಂದರೆ ಘಟ ಪ್ರತಿಯೋಗಿಕ, ಕುಡ್ಯ ಪ್ರತಿಯೋಗಿಕ, ರತ್ನ ಪ್ರತಿಯೋಗಿಕ, ಪ್ರಕಾಶ ಪ್ರತಿಯೋಗಿ ಹೀಗೆಲ್ಲ ಇದೆ. ಅದು ಯಾವುದ್ಯಾವುದು ನಮಗೆ ಸ್ಮರಣೆ ಬರ್ಬೋದು ಅದರ ಭೇದ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಅದು ನಾವು ನೋಡಿರ್ತಕ್ಕಂಥ ವಸ್ತುಗಳು. ಅವರು ಒಂದು ಆಕ್ಷೇಪ ಮಾಡ್ತಾರಲ್ವ, ನಿಮ್ಮ ಪ್ರಕಾರ ಭೇದ ಎಂಬತಕ್ಕಂಥದ್ದು ದರ್ಶನ ಆಗತ್ತೆ ಅಂತ ಹೇಳಿಬಿಟ್ರೆ ನೀವು ಅಲ್ವಾ. ಎಲ್ಲ ವಸ್ತುಗಳು ಭೇದ ದರ್ಶನ ಆಗೋದಾದರೆ ಎಲ್ಲ ವಸ್ತುಗಳ ಜ್ಞಾನ ಬಂದಾಗ ಆಯ್ತು ಅಂತ ಸರ್ವಜ್ಞಾನ ಆಗೋದಲ್ಲ ಅಂತ ಹೇಳಿದರು. ಹಾಗಿಲ್ಲ. ಎಲ್ಲ ವಸ್ತುಗಳ ಜ್ಞಾನ ಎಲ್ಲಿದೆ ಅವನಿಗೆ? ಅವನು ನೋಡಿರ್ತಕ್ಕಂಥ ಕತಿಪಯ ವಸ್ತುಗಳೇನಿದೆ ಅದು ಪ್ರತೀಕತ್ವ ಜ್ಞಾನ ಎಂಬುದು ಬರಲಿಕ್ಕೆ ಏನು ತೊಂದರೆ ಇಲ್ಲ. ಆದ್ದರಿಂದ ಅದು ಅಸಿದ್ಧ ಅಂತಾರೆ.
ಅದಕ್ಕೆ ಹೇಳ್ತಾರೆ ಪ್ರಾಯ ಸರ್ವತಃ ವಿಲಕ್ಷಣಂ ಹಿ ಪದಾರ್ಥ ಸ್ವರೂಪಂ ದೃಶ್ಯತೆ. ಪ್ರಾಯ ಅಂತ ಪದ ಕೊಟ್ಟಿದ್ದಾರೆ. ಬಹುಶಃ ಹೇಗೆ ಅಂದರೆ ಒಂದು ವಸ್ತುವಿನ ಜ್ಞಾನ ಬಂದಾಗ ಸರ್ವತಃ ವಿಲಕ್ಷಣಂ ಪದಾರ್ಥ ಸ್ವರೂಪಂ ದೃಶ್ಯತೆ. ಬರೀ ಪುಸ್ತಕ ಅಂತ ಬರೋದಿಲ್ಲ, ಇದು ಬಟ್ಟೆ ಇಲ್ಲ ಅದಲ್ಲ ಇದೆಲ್ಲ ಎಂಬುದು ಸರ್ವತಃ ವಿಲಕ್ಷಣವಾದಕ್ಕಂಥ ಒಂದು ಪದಾರ್ಥ ಸ್ವರೂಪವೇ ನಮ್ಮ ಜ್ಞಾನ ಬರೋದು ಅಲ್ವಾ. ಕುತಃ ಇತ್ಯಾಹ ಪ್ರಾಯಃ ಭೂಮಾರ್ಥಂ ಪ್ರಾಯಃ ಇತ್ಯಪಿ ಅವ್ಯಯಮಸ್ತಿ. ಬಹುಶಃ ಅಂತ ಅರ್ಥ. ಭೂಮ ಅಂದರೆ ಬಹುಶಃ ಅಂದರೆ ಬಹುಶಃ ನಮಗೆ ವಸ್ತುವಿನ ಜ್ಞಾನ ಬರುವಾಗ, ಸ್ವರೂಪ ಜ್ಞಾನ ಬರುವಾಗ ಇತರ ಪದಾರ್ಥಗಳ ಭೇದ ಸಹಿತವಾಗಿ ನಮ್ಗೆ ಬರೋದು. ವಿಲಕ್ಷಣಂ ವ್ಯಾವೃತ್ತಂ, ಅಲ್ಲಿ ವಿಲಕ್ಷಣ ಅಂದರೆ ವ್ಯಾವೃತ್ತವಾಗಿ ಜ್ಞಾನ ಬರೋದು. ಅಂದರೆ ಇದಂ ಪುಸ್ತಕಂ ಜ್ಞಾನ ಬಂತು ಅಂತ ಹೇಳಿದ್ರೆ ಇದು ಪಟವಲ್ಲ, ಇದು ಘಟವಲ್ಲ, ಇದು ಕುಡ್ಯವಲ್ಲ, ಇದು ದೇವದತ್ತನಲ್ಲ, ಇದು ನಗರವಲ್ಲ ಅಂತ ಹೀಗೆ ಸಾಮಾನ್ಯವಾಗಿ ಬರೋದು. ವಿಲಕ್ಷಣಂ ಅಂದರೆ ಪ್ರಾಯ ಇತ್ಯ ಸಂಶಯಾದಿ ಸ್ಥಳ ವಿಧಾಸಾರ್ಥಂ. ಪ್ರಾಯ ಅಂತ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಕೆಲವು ಸಂಶಯ ಇರುವಾಗ ನಮಗೆ ಸಾರಸ್ಯ ಪ್ರಕಾರ ನಮ್ಗೆ ಬರಲ್ಲ ಅಷ್ಟೇ, ಅದು ನಾವು ಒಪ್ಕೊಂಡಿದ್ದೀವಿ ನಾವು ಅಲ್ವಾ. ಸಂಶಯ ಇದ್ದ ಕಡೆ ನಮಗೆ ಸ್ಥಾನುರ್ವ ಪುರುಷೋವ ಅಂತ ಸಂಶಯ ಬಂದಾಗ ಅಲ್ಲಿ ಏನಾಗಿದೆ, ಸ್ಥಾನು ಅಂತ ನಿಶ್ಚಯ ಮಾಡಲಿಕ್ಕೆ ಬೇಕಾಗಕ್ಕಂಥ ವಕ್ರಪೋಟರಾದಿಗಳೇನಿದೆ ಅದಾಗಲಿ, ಆಮೇಲೆ ಪುರುಷತ್ವ ನಿಶ್ಚಯ ಮಾಡಕ್ಕಂಥ ಹಸ್ತ ಚರಣಾದಿಗಳಾಗಿ ನಮ್ಗೆ ಕಾಣಿಸದೇ ಇರುವಾಗ, ವಿಶೇಷ ಅದರ್ಶನವಾಗಿರುವಾಗ ನಮ್ಗೆ ಸಂಶಯ ಬರುತ್ತೆ ಅಲ್ವಾ. ಸಾರಸ್ಯ ಕಾಣುತ್ತೆ, ಇದು ಉದ್ದ ಇದೆ ಅದು ಉದ್ದ ಇದೆ ಅಂತ ಅನಿಸುತ್ತೆ ನಮಗೆ ಅಲ್ವಾ. ಹಾಗೆ ಪ್ರಾಯ ಅಂದ್ಕೊಟ್ರು. ಪ್ರಾಯ ಅಂದರೆ ಸಂಶಯಾದಿಗಳು ಇದರ ಭ್ರಮಸ್ಥಳಗಳು ಬಿಟ್ಬಿಟ್ರೆ ನಮಗೆ ಸಾಮಾನ್ಯ ವಸ್ತುವಿನ ಜ್ಞಾನ ಬಂತು, ಈ ಥರ ವ್ಯಾವೃತ್ತವಾಗಿ ನಮಗೆ ಜ್ಞಾನ ಬರೋದು. ತತ್ರಾಪಿ ವಿಶೇಷಂ ವಕ್ಷಾಮಃ, ಅದರಲ್ಲಿ ಕೂಡ ಒಂದು ವಿಶೇಷ ಹೇಳ್ತೀವಿ. ಯದ್ಯದ್ ದೃಶ್ಯತೆ ತತ್ತತ್ಸರ್ವತೋ ವ್ಯಾವೃತ್ತಮ ದೃಶ್ಯತೆ ನತು ಸರ್ವಾತ್ಮಕತ್ವ ಇತ್ಯ ಅನುಭವ ಸಿದ್ಧಂ. ಅದನ್ನು ಬಿಡಿಸ್ತಾರೆ. ಯಾವುದ್ಯಾವುದು ನಮಗೆ ಜ್ಞಾನ ಬರುತ್ತೋ ಅದು ತತ್ತದು, ಅದೆಲ್ಲ ವಸ್ತುಗಳು ಕೂಡ ಸರ್ವತಃ ವ್ಯಾವೃತ್ತಮೇವ ಅಲ್ವಾ. ಆ ಯಾವ ಜ್ಞಾನ ಬಂತು ಅದಕ್ಕಿಂತ ಭಿನ್ನವಾದ ವ್ಯಾವೃತ್ತತೆಯ ನಮಗೆ ಜ್ಞಾನ ಬರುತ್ತೆ. ಇದು ನತು ಸರ್ವಾತ್ಮಕತ್ವೇನ ಅಂದರೆ ಎಲ್ಲ ವಸ್ತುಗಳು ಇದೆ ಅಂತ ನಮಗೆ ಬರಲ್ಲ, ಇದು ಅನುಭವ ಸಿದ್ಧ. ವ್ಯಾವೃತ್ತಿರೇವಚ ಭೇದ, ವ್ಯಾವೃತ್ತವಾಗಿ ಅಂದರೆ ಅದೇ ಭೇದ ಅಂತ ಅರ್ಥ. ಹಾಗಾದರೆ ವಸ್ತುವಿನ ಜ್ಞಾನ ಬಂದಾಗ ಭೇದ ಜ್ಞಾನ ಬಂದಾಗ ಆಯ್ತಲ್ಲ, ಇಲ್ಲ ಅಂತ ಹೇಳ್ತೀರಿ. ನಾನು ಏಕಸ್ಮಿನ್ ವಸ್ತುವಿನ ಅನೇಕ ಭೇದ ಕಿಂತು ಏಕೇವ. ಒಂದು ವಸ್ತುವಿನಲ್ಲಿ ಒಂದು ವಸ್ತುವಿನಲ್ಲಿ ಅನೇಕ ಭೇದಗಳಿಲ್ಲ, ಒಂದೇ ಭೇದ ಇರೋದು. ಒಂದು ವಸ್ತುವು ಒಂದು ಭೇದ ಇದೆ. ಸಚೇ ದೃಷ್ಟ ಕಥಂ ತರ್ಹಿ ಧರ್ಮಿ ಪ್ರತೀತ ಅಪಿ ಭೇದ ಅಪ್ರತೀತಿ ಸಿದ್ಧೇತೆ. ಸಚೇ ದೃಷ್ಟ, ವಸ್ತುವನ್ನು ನೋಡಿದಾಗ ಆ ವಸ್ತುವಿನಕ್ಕಂತ ಭೇದ ಆಗಿ ಬರಲ್ಲ ಅಂತ ನೀವು ಹಠ ಮಾಡೋದಾದರೆ, ಪುಸ್ತಕ ನೋಡಿದಾಗ ಅಥವಾ ಘಟ ನೋಡಿದಾಗ ಘಟದ ಜಾತಿ ಜ್ಞಾನ ಬರಬಾರ್ದು, ಘಟದ ರೂಪ ಜ್ಞಾನ ಬರಬಾರ್ದು. ಈ ಆಪತ್ತಿ ನಿಮಗಿದ್ದೇ ಇದೆ ಅಲ್ವಾ. ಚೇದೃಷ್ಟ ಕಥಂ ತರ್ಹಿ ಧರ್ಮಿ ಪ್ರತೀತ ಅಪಿ ಭೇದ ಅಪ್ರತೀತಿ ಸಿದ್ಧೇತೆ. ಅದು ಸಿದ್ಧ ಆಗೋದಿಲ್ಲ. ಧರ್ಮಿ ಪ್ರತೀತಿ ಬಂತು ಅಂದರೆ ವ್ಯಾವೃತ್ತವಾಗೇ ಬರುತ್ತೆ, ಅಂದರೆ ಅದು ಭೇದ ಸಹಿತವಾಗಿ ಬಂದಿದೆ ಅಂತ ಅರ್ಥ. ಗೊಪ್ಪಲ್ಲ ಅಂದ್ರೆ ಪುನಃ ಆಪತ್ತಿ ಇದ್ದೇ ಇದೆ. ಭೇದ ಅಂದರೆ ಅನೇಕ ಭೇದ ಅಂದರೆ ಅನ್ಯಥಾ ಅನೇಕ ಭೇದ ಅಂತ ಹೇಳೋದಿಲ್ಲ. ಎಲ್ಲಿದೆ ಇವಾಗ ಹೇಳಿದ್ವಿ ಅನೇಕ ಭೇದ ಜ್ಞಾನ ಬರುತ್ತೆ ಅಂತ. ಎಲ್ಲ ಇದಕ್ಕೆ ಪುಸ್ತಕಕ್ಕೆ ಮೂಲ ಹೇಳ್ತಾ ಇದ್ಯೋ ಟೀಕ ಹೇಳ್ತಾ ಇದೆಯೋ? ಅಲ್ಲ, ನೀವೇ ಹೇಳಿದ್ರಿ ಇದರಲ್ಲಿಲ್ಲ. ನೀವೇ ಹೇಳಿದ್ರಿ ಈ ಪುಸ್ತಕಕ್ಕೆ ಅನೇಕ ಭೇದ ಏಕಭೇದ ಆ ಥರ ಏನಿಲ್ಲ. ಅಚೈಕಸ್ಮಿನ್ ವಸ್ತು ತಥಾಪಿ ಭೇದಸ್ಯ ಧರ್ಮಿ ಸ್ವರೂಪತ್ವ ನೈಯುಜ್ಯತೆ. ಆದರೂ ಕೂಡ ಭೇದ ಎಂಬುದು ಧರ್ಮಿ ಸ್ವರೂಪ ಅಂತ ಹೇಳಿ ಬರುವುದಿಲ್ಲ. ಯಾಕೆ? ಪಟಸ್ಯ ಭೇದ ಇತಿ ತತ್ಸಂಬಂಧಿತ ಪ್ರತೀಯಮಾನತ್ವ. ಇದೊಂದು ಹೇತು ಕೊಟ್ಟರೆ, ಈಗ ಯಾವುದು ಯತ್ ಸಂಬಂಧಿತೆಯ ಪ್ರತೀಯಮಾನವಾಗುತ್ತೋ ಅದು ಅದರ ಸ್ವರೂಪ ಅಲ್ಲ. ಬ್ರಾಹ್ಮಣಸ್ಯ ಕಂಬಲಂ ಅಂತ ಹೇಳಿದ್ರೆ ಬ್ರಾಹ್ಮಣ ಸಂಬಂಧಿಯ ಪ್ರತೀಯಮಾನತ್ವ ಇದಲ್ಲಿ. ಕಂಬಲಕ್ಕೆ ಬ್ರಾಹ್ಮಣನ ಕಂಬಳಿ ಅಂತ ಹೇಳಿದ್ರೆ ಬ್ರಾಹ್ಮಣನ ಸಂಬಂಧಿಯಾದ ಕಂಬಳಿ ಅಂತ ಹೇಳಿದ್ರು. ಸಂಬಂಧಿತ್ವೇನ ಪ್ರತೀಯಮಾನವಾಗಿದೆ ಕಂಬಳಿ ಎಂಬುದು. ಕಂಬಳಿ ಬ್ರಾಹ್ಮಣ ಸ್ವರೂಪನ ಅಲ್ವಾ? ಹಾಗಲೇ ಆಯಿತು. ಇನ್ನೊಂದು ಹೇತು ಅದು ಭೇದ ನಾ ಧರ್ಮಿ ಸ್ವರೂಪಂ. ಯಾಕೆ ಅಂದರೆ ತತ್ಸಂಬಂಧಿಯ ಪ್ರತೀಯಮಾನತ್ವ ಅಂತ ಹೇತು ಹೇಳಿದಾಗ ಆಯ್ತು ಈಗ ಅಲ್ವಾ. ಯೋ ಯತ್ ಸಂಬಂಧಿಯ ಪ್ರತೀಯತೆ ನಾಸೋ ತತ್ಸ್ವರೂಪಂ ಯಥಾ ಕಂಬಲ ಬ್ರಾಹ್ಮಣಸ್ಯ ಇತಿ ಅತಃ ಅಸ್ಯ ಇತಿ. ಅದಕ್ಕೆ ಉತ್ತರ ಕೊಡ್ತದೆ. ಅಸ್ಯ ಭೇದ ಇತಿದು. ಅಸ್ಯ ಭೇದ ಘಟದ ಭೇದ ಎಂಬುದು ನಮಗೇನು ತೊಂದರೆ ಇಲ್ಲ, ವಿಶೇಷ ಅಂತ ನಾವು ಕೂಡಿಸ್ಬಿಡ್ತೇವೆ ನಾವು ಅಲ್ವಾ. ಪದಾರ್ಥಸ್ಯ ಸ್ವರೂಪಂ ಇತಿವತ್. ಹಾಗೆ ಅಲ್ಲಿ ವಿವಿಧಾರ ತೋರಿಸಿದ್ರಿ. ಈಗ ಪದಾರ್ಥಸ್ಯ ಸ್ವರೂಪ ಎಂಬುವಲ್ಲಿ
ಸ್ವರೂಪ ಎಂಬತಕ್ಕಂಥದ್ದು ಪದಾರ್ಥವಾಗಿದ್ದರೂ ಕೂಡ ಅಲ್ಲಿ ಸಂಬಂಧಿತೆಯ ಪ್ರದೀಯಮಾನತ್ವ ಇದೆ. ಅಲ್ಲಿ ಎಲ್ಲಿ ಪದಾರ್ಥ ಸ್ವರೂಪ ಎಂಬಲ್ಲಿ ಪದಾರ್ಥ ಸ್ವರೂಪ ಎಂಬಲ್ಲಿ ಏನಿದೆ ಇಲ್ಲೇ ಇರೋ ಪದಾರ್ಥ ಸ್ವರೂಪ ಎಂಬಲ್ಲಿ ಪದಾರ್ಥ ಸ್ವರೂಪ ಎಂಬಲ್ಲಿ ಸಂಬಂಧಿತೆಯ ಪ್ರದೀಯಮಾನತ್ವ ರೂಪ ಹೇತು ಇದೆ. ಅಲ್ಲಿ ಭೇದ ಇಲ್ಲ, ಅಭೇದವೇ ಇದೆ, ಸಾಧ್ಯ ಇಲ್ಲ ಅಲ್ವಾ? ಹೇತು ಬಂತು, ಅದಕ್ಕೆ ವ್ಯಭಿಚಾರ ಬಂದಿದೆ. ಪದಾರ್ಥ ಸ್ವರೂಪಂ ಇದಿವತ್ತು ಅದೇ ಬಿಡಿಸ್ತಾ ನೋಡು. ಯದಾ ಪದಾರ್ಥಸ್ಯ ಸ್ವರೂಪಮಿದೆ ಪದಾರ್ಥ ಸಂಬಂಧಿತೆಯ ಪ್ರದೀಯಮಾನಮಪಿ ಸ್ವರೂಪಂ. ಪದಾರ್ಥ ಸಂಬಂಧಿತೋದು ಕೂಡ ಸ್ವರೂಪ ಎಂಬತಕ್ಕಂಥದ್ದೇನಿದೆ ಅದು ಪದಾರ್ಥಕ್ಕೆ ಅಭೇದವೇ ಇದೆ, ಪದಾರ್ಥಕ್ಕೂ ಸ್ವರೂಪಕ್ಕೂ. ನಾ ತಥೋ ಅನ್ಯತೆ, ಪದಾರ್ಥಕ್ಕಿಂತ ಸ್ವರೂಪ ಎಂಬುದು ಭಿನ್ನವಾದದ್ದಲ್ಲ. ಅಂದರೆ ಭೇದ ಏನಾಯಿತು, ಅಭೇದ ಇಲ್ಲ ಅಂತ ಹೇಳಿದಾಗಾಯಿತು. ತಥಾ ಭೇದೋಪಿ ಇತಿ ಅನೇಕಾಂತಿಕತ್ವಂ ಅನೇನ ಉಕ್ತಂ. ತಥಾ ಆನಂದ ಇನ್ನೊಂದು ದೃಷ್ಟಾಂತ ವೇದಕ್ಕೆ ಕೊಡ್ತಾರೆ. ವೇದದಲ್ಲಿ ಕೂಡ ಇದಿದೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತ ಹೇಳ್ತಾ ಇದ್ದಾರೆ. ವಸ್ತುತ ಆನಂದ ಮತ್ತು ಬ್ರಹ್ಮ ಇಬ್ಬರು ಕೂಡ ಒಂದೇ ಸ್ವರೂಪ ಅಲ್ವಾ? ಬ್ರಹ್ಮನಿಗೆ ಮತ್ತು ಆನಂದಕ್ಕೆ ಐಕ್ಯ ನಮ್ಮಲ್ಲಿ. ಯಾಕೆ ಇಲ್ಲಿ ಆನಂದಂ ಬ್ರಹ್ಮಣೋ ಅಂತ ಹೇಳಿದವರು ಮುಂದೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂತ ಹೇಳ್ತಾರೆ. ಆನಂದವೇ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆನಂದಂ ಬ್ರಹ್ಮಣ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಯ್ತೀಗ ಎರಡೂ ಕೂಡಿಸ್ಬೇಕೀಗ ನಾವು, ವಿಶೇಷ ಬಲದಿಂದ ಕೂಡಿಸ್ಬೇಕು ನಾವು. ನಿಮ್ಮ ಪ್ರಕಾರ ಭೇದ ನಾ ಧರ್ಮಿ ಸ್ವರೂಪಂ. ಯಾಕೆ? ಸಂಬಂಧಿತೆಯ ಪ್ರದೀಯಮಾನತ್ವ ಈ ಹೇತು ನೀತಿ ಎದ್ಕೊಂಡ್ರೆ ಸಂಬಂಧಿತ ಪ್ರದೀಯಮಾನತ್ವ ಇಲ್ಲೂ ಇದೆ. ಬ್ರಹ್ಮಣ ಆನಂದಂ, ಬ್ರಹ್ಮ ಸಂಬಂಧಿಯಾದ ಆನಂದ ಅಂತ ಸಂಬಂಧಿತ ಪ್ರದೀಯಮಾನತ್ವ ಹೇತು ಇದೆ. ಆದರೆ ಬ್ರಹ್ಮನಿಗೆ ಮತ್ತು ಆನಂದಕ್ಕೆ ಐಕ್ಯವನ್ನೇ ಒಪ್ಪಿದ್ದೇವೆ. ವಿದ್ವಾನ್ ಇತ್ಯುದಾಹರಣೀಯಂ ಇದೇ ಎಂದು ಉದಾಹರಣೆ ಕೊಡಬಹುದು. ಯದಿ ತತ್ರ ಭೇದ ಅತಿರಿಕ್ತಂ ಕಿಮಪಿ ಸಂಬಂಧ ಪ್ರತೀತಿ ನಿಮಿತ್ತಂ ಮುಚ್ಯತೆ ತರ್ಹಿ ಅತ್ರಾಪಿ ವಿಶೇಷಂ ವಕ್ಷ್ಯಾಮಃ. ಅಲ್ಲಾದರೆ ಭೇದಕ್ಕಿಂತ ಅತಿರಿಕ್ತವಾದ ಕಿಮಪಿ ಸಂಬಂಧ ಪ್ರತೀತಿ ಬರಲಿಕ್ಕೆ ನಿಮಿತ್ತ ಬೇರೆ ಇದ್ರಿ ಅಲ್ಲಿ ಯಾವುದು ನಾವು ವಿಶೇಷ ಅಂತ ಹೇಳ್ತೀವಿ ಅಂತ, ಬೇರೆ ಯಾವುದು ಅಂತ ಅವ್ರು ಹೇಳಿಲ್ಲ. ಅದನ್ನು ನಾವು ಕೂಡ ಹೇಳ್ತೀವಿ, ನಾವು ವಿಶೇಷ ಅಂತ ಹೇಳ್ತೀವಿ. ಯದಿ ತತ್ರ ಅಂದರೆ ಏನು? ಆನಂದಂ ಬ್ರಹ್ಮಣೋ ಯುದ್ಧಾನೆಂಬಲ್ಲಿ ಸಂಬಂಧಿತೆಯ ಪ್ರದೀಯಮಾನತ್ವ ಇದ್ದರೂ ಕೂಡ ಅಲ್ಲಿ ಭೇದಕ್ಕಿಂತ ಅತಿರಿಕ್ತವಾದಕ್ಕಿಂತ ಕಿಮಪಿ ಸಂಬಂಧ ಪ್ರತೀತಿ ನಿಮಿತ್ತವಾದದ್ದು ಬೇರೆ ಇದೆ ಅಲ್ಲಿ ಅಂತ ಹೇಳೋದಾದರೆ ಅದು ಯಾವುದು ಅಂತ ಹೇಳು, ಅದು ಹೇಳೋದೇ ಇಲ್ಲ. ತರ್ಹಿ ಅತ್ರಾಪಿ ವಿಶೇಷಂ ವಕ್ಷ್ಯಾಮಃ. ಅಲ್ಲಿ ಕೂಡ ವಿಶೇಷವನ್ನು ನಾವು ಹೇಳ್ತೇವೆ. ಆದ್ದರಿಂದ ಅನ್ಯಥಾ ಸಿದ್ಧ ಆಯ್ತದು ನಿಮ್ಮ ಹೇತು. ಯದಿ ತತ್ರ ವ್ಯಪದೇಶ ಮಾತ್ರ ನ ಪ್ರತೀತಿ ಇತ್ಯಭಿಧೀಯತೆ. ಅಲ್ಲಿ ಪ್ರತೀತಿ ಇಲ್ಲದೆ ಬರೀ ವ್ಯವಹಾರ ಮಾತ್ರ ಇರೋದು. ಆನಂದಂ ಬ್ರಹ್ಮಣೋ ವಿದ್ವಾನ್, ಆನಂದ ವ್ಯವಹಾರ, ಪ್ರತೀತಿ ಯಾರಿಗೂ ಬರಲ್ಲ ಅಂತ ಹೇಳ್ತಾರೆ. ಅಂದರೆ ಜ್ಞಾನ ಬರೋದಿಲ್ಲ, ವ್ಯವಹಾರ ಮಾಡ್ತಾರೆ. ವ್ಯವಹಾರ ಮೂರ್ಖರು ಮಾಡ್ತಾರೆ ಬಿಡ್ರಿ. ತತ್ರ ಯದಿ ವ್ಯಪದೇಶ ಮಾತ್ರ ನ ಪ್ರತೀತಿ ಇತ್ಯಭಿಧೀಯತೆ. ವ್ಯಪದೇಶ ಅಂದರೆ ಏನು? ವ್ಯವಹಾರ. ಯಾರೋ ಮೂರ್ಖರು ವ್ಯವಹಾರ ಮಾಡ್ತಾರಷ್ಟು ಆನಂದ ಬ್ರಹ್ಮಣ ಮೂರ್ಖನ ವೇದ ಅಲ್ವಾ? ಅಥವಾ ಇನ್ನೇನು ಹೇಳಬೇಕು, ಇನ್ನೊಂದು ಯಾವ್ದು ಹೋಗ್ಬೇಕು ನಾವು? ಮೇಲೆ ಹೇಳಿದ್ರೆ ಪದಾರ್ಥಸ್ಯ ಸ್ವರೂಪಂ ಎಂಬತಕ್ಕಂಥದ್ದೇನಿದೆ, ಪದಾರ್ಥಸ್ಯ ಸ್ವರೂಪಂ ಅಂತ ಹೇಳ್ತಾರಷ್ಟೇ, ವ್ಯವಹಾರ ಮಾಡ್ತಾ ವ್ಯವಹಾರ ಅಷ್ಟೇ, ಪ್ರತೀತಿ ಯಾರು ಹಂಗೆ ಬರೋದಿಲ್ಲ ಅಂತ ಹೇಳೋದಾದರೆ ತದಾ ಅತ್ರಾಪಿ ತತ್ಸಮಮಿತಿ ಸ್ವರೂಪ ಸಿದ್ಧಿ. ಆ ಹೇತುವೇ ಬರಲಿಲ್ಲ. ಇಲ್ಲಿ ಕೂಡ ಹಾಗೆ ಹೇಳ್ತೀವಿ. ಎಲ್ಲಿ ಪದಾರ್ಥ ಅದು ವಸ್ತುವಿನ ಜ್ಞಾನ ಬಂದಾಗ ಭೇದ ಎಂಬತಕ್ಕಂಥದ್ದು ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಅದಲ್ಲ, ಯಾವುದು ಅಸ್ಯಭೇದ. ಅಸ್ಯಭೇದ ಎಂಬಲ್ಲಿ ಕೂಡ ಅದು ಕೇವಲ ವ್ಯವಹಾರ ಮಾತ್ರ ಅಷ್ಟೇ ಹೊರತಾಗಿ ಪ್ರತೀತಿ ಯಾರು ಬರೋಲ್ಲ ಅಂತ ಹಂಗೆ ಹೇಳೋಣ. ಪ್ರತಿಬಂಧಿ ಕೊಡೋದು ಅಷ್ಟೇ ಇದು ಅಲ್ವಾ? ಯದಿ ತತ್ರ ಉಪದೇಶ ಮಾತ್ರ ನ ಪ್ರತೀತಿ ತತ್ರಾಪಿ ತತ್ಸಮಮಿತಿ ಸ್ವರೂಪ ಸಿದ್ಧಿ. ತತ್ಸಮಮಿತಿ ನೋಡು. ತತ್ಸಂಬಂಧಿತೆಯ ಪ್ರದೀಯಮಾನತ್ವರೂಪ ಹೇತು ಇದು ಯೋಜ್ಯಂ ರಾಯರು ಬರೆದರು. ತತ್ಸಂಬಂಧಿತೆಯ ಪ್ರದೀಯಮಾನತ್ವರೂಪ ಹೇತುವಿಗೆ ಯಾಯಿತು ಸ್ವರೂಪ ಸಿದ್ಧಿ. ಹೇತು ಎಂಬತಕ್ಕಂಥದ್ದು ಪಕ್ಷದಲ್ಲಿ ಇಲ್ಲ ಅಂದರೆ ಸ್ವರೂಪ ಸಿದ್ಧಿ.
ಅತೈವ ರಾಯರೆಲ್ಲ ಬರೀತಾರೆ. ಜೀವೋ ಬ್ರಹ್ಮ ಭಿನ್ನ ಇದು ವಿಶೇಷಣತೆಯ ಐಕ್ಯ ಪ್ರತೀತಿ ಪ್ರತಿಬಂಧಿ ಉನ್ನಯನ ರೀತ್ಯಾವ ಭೇದ ಪ್ರತಿನಿಧಿ ವಿಶೇಷ ತತ್ಸಂಬಂಧೀತಿ ಪ್ರತೀತ್ಯುಪಪತ್ತೇಃ ಉಪಪತ್ತಿ ನಿರ್ವಾಹಕೃತಿ ದಿಶಾ ವ ಭೇದಸ್ಯ ಧರ್ಮಿ ವಿಶೇಷತೆಯ ವ ಪ್ರತೀತಿರಪಿ ಧರ್ಮಭೇದಯೋಃ ಭೇದ ಸಾಧಿಕ ನ ಇತಿ ದ್ರಷ್ಟವ್ಯಂ. ಸ್ವರೂಪ ಸಿದ್ಧಿ ಹಾಗೆ ಅನ್ನಲಿಕ್ಕೆ. ಆಮೇಲೆ ಅನೇವ ದಿಶಾ ಇದು ಪಟೋಪದೇಶವಾತಂ ತತ್ಸಮವಿತಿ ಅನೇವ ದಿಶಾ ಪಟೋ ಭಿನ್ನ ಇದು ವಿಶೇಷತೆಯ ಪ್ರತೀತಿರಪಿ ನ ಭೇದ ಸಾಧಿಕ ದ್ರಷ್ಟವ್ಯಂ. ಹಾಗಾದರೆ ಪಟೋ ಭಿನ್ನ ಅಂತ ಹೇಳ್ತೀವಿ, ಇಲ್ಲಿ ಹೆಂಗೆ ಕೊಡ್ತೀರಿ? ಪಟವು ಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದೇವೆ. ಇಲ್ಲಿ ಭೇದ ಎಂಬತಕ್ಕಂಥದ್ದು ವಿಶೇಷಣ, ಪಟ ಎಂಬುದು ವಿಶೇಷ್ಯ. ವಿಶೇಷಣ ಜ್ಞಾನವಿಲ್ಲದೆ ಇದು ವಿಶೇಷ ಜ್ಞಾನ ಬರಲ್ಲ. ಅದೆಲ್ಲೂ ಬರಬೇಕಾಗಿದ್ದರೆ ಭೇದ ಜ್ಞಾನ ಬೇಕು. ಪಟಃ ಭಿನ್ನ ಅಂತ ಭೇದ ಜ್ಞಾನ ಬರಬೇಕಾಗಿದ್ದರೆ ಮೊದಲು ವಿಶೇಷತೆಯ ಭೇದ ಜ್ಞಾನ ಮೊದಲು ಇರಬೇಕು. ಅನ್ಯೋನ್ಯಾಶ್ಯ ಬಂತಲ್ಲ ಅಂತಂದರೆ ಇದೆಲ್ಲ ಹೇಳಾಯ್ತು ಹಿಂದೆ. ಅನೇವ ದಿಶಾ ಪಟೋಭಿನ ಇತಿ ವಿಶೇಷತೆಯ ಪ್ರತೀತಿರಪಿ ನಾ ಭೇದ ಸಾಧಿಕ. ಅದು ಆದ್ದರಿಂದ ಭೇದವನ್ನು ಸಾಧನೆ ಮಾಡೋದಿಲ್ಲ ಎಂಬುದಾಗಿ ನಾವು ತಿಳ್ಕೋಬೇಕು. ನಾ ಭೇದ ಸಾಧಿಕ. ಇದ್ಯಾರು ಹೇಳಿದ್ದು? ಅನೇವ ದಿಶಾ ಯಾರು ಹೇಳಿದ್ದು? ಅದೇ ಹೇಳಿದ್ವಲ್ಲ. ಅಂದರೆ ಏನು? ವಸ್ತುವಿನ ಜ್ಞಾನ ಬಂದಾಗ ನಮಗೆ ಸ್ವರೂಪ ಜ್ಞಾನ ಬಂದಾಗ ಭೇದ ಜ್ಞಾನವೂ ಕೂಡ ಬರುತ್ತೆ ಅಂತ ಹೇಳಿದ್ದರಿಂದ ನಮಗೆ ವಿಶೇಷತೆಯ ಮೊದಲು ಭೇದ ಜ್ಞಾನ ಬೇಕಾಗಿಲ್ಲ ಅಂತ ಹೇಳಿದ್ದರಿಂದ ಅಂತ ಅರ್ಥ. ಭೇದಸ್ತು ಸ್ವರೂಪ ದರ್ಶನೇವ ಸಿದ್ಧ ಅಂತ ಹೇಳಿದ್ದಾರಲ್ಲ ಅದು. ಯಾಕೆ? ಪ್ರಾಯ ಸರ್ವತಃ ವಿಲಕ್ಷಣಂ ಹಿ ಪದಾರ್ಥ ಸ್ವರೂಪಂ ದೃಶ್ಯತೆ ಎಂಬ ವಾಕ್ಯದಿಂದ. ಅನೇವ ಅಂದರೆ ನನ್ವೇತತ್ ನಿಮಿತ್ತಾಂತರಾದಿ ಕಲ್ಪನಂ ಭೇದಸ್ಯ ಧರ್ಮಿಸ್ವರೂಪತ್ವ ಸಿದ್ಧೇ ಸ್ಯಾತ್. ನೀವೆಲ್ಲ ಭೇದ ಎಂಬತಕ್ಕಂಥದ್ದು ಧರ್ಮಿ ಸ್ವರೂಪ ಅಂತ ಸಿದ್ಧ ಆದಮೇಲೆ ನಿಮ್ಮದೆಲ್ಲ ಕೂಡಿಸೋದಿದು. ಭೇದವು ಧರ್ಮಿ ಸ್ವರೂಪ ಅಂತ ಸಿದ್ಧ ಅದು ಹೆಂಗೆ ಹೇಳಿದ್ರಿ? ಅದಕ್ಕೆ ಉತ್ತರ ಕೊಟ್ಟಾಯ್ತದು ಅಲ್ವಾ? ಏನು ಕೊಟ್ಟರು ಉತ್ತರ? ಪ್ರತ್ಯಕ್ಷವೇ ಅಲ್ಲ. ಅದಕ್ಕೇನೆ ಮಧ್ವಾಚಾರ್ಯ ಹೇಳಿದಕ್ಕಂಥದ್ದಕ್ಕೇನೆ ಇವರು ಪೂರ್ವ ಪೀಠಿಕೆ ಮಾಡ್ಕೊತಾ ಇದ್ದಾರೆ. ಏನಂತ? ನನ್ನ ವೇತನ್ ನಿಮಿತ್ತಾಂತರಾದಿ ಕಲ್ಪನಂ ಅಲ್ವಾ? ಏತನ್ ನಿಮಿತ್ತಾಂತರಾದಿ ಕಲ್ಪನಂ. ವಸ್ತುವಿನ ಜ್ಞಾನ ನಮಗೆ ಬಂದಾಗ ಯಾವುದು? ಭೇದವೂ ಕೂಡ ನಮಗೆ ಜ್ಞಾನ ಬಂದ್ಬಿಡುತ್ತೆ. ಅದು ವಿಶೇಷಣ ಮತ್ತು ವಿಶೇಷಾದಿಗಳೆಲ್ಲ ಪುನಃ ತಿಳ್ಕೊಳ್ಳಿಕ್ಕೆ ಭೇದ ಜ್ಞಾನ ಬೇಕಾಗಿಲ್ಲ ಅಂತ ನಾವು ಹೇಳಿದ್ದರಿಂದ ಅನ್ಯೋನ್ಯಾಶ್ಯ ದೋಷ ಇಲ್ಲ ಅಂದ್ರಿ. ಈ ನಿಮಿತ್ತಗಳೆಲ್ಲ ನೀವು ಕಾರಣ ಕೊಟ್ಟಿದ್ದು ಎಲ್ಲವೂ ಕೂಡ ಯಾವಾಗ ಆಗುತ್ತೆ ಅಂದರೆ ಭೇದವು ಪದಾರ್ಥ ಸ್ವರೂಪ ಅಂತ ಆದರೂ ಆಗುತ್ತೆ. ಅದಕ್ಕೆ ಪ್ರಮಾಣ ಕೊಡಿ. ತತ್ರೈವ ಕಿಂ ಪ್ರಮಾಣಂ ಇತಿ ಚೇತ್. ಅದಕ್ಕೆ ಹೇಳ್ತಾರೆ ಯೋ ಭೇದಮೇವ ನಾಂಗೀಕರೋತಿ ಕಿಂ ತಸ್ಯ ಅನಯ ತದ್ವಿಶೇಷಣ ಪ್ರಮಾಣ ಚಿಂತೆಯ. ನಾವು ಕೇಳ್ತೀವಿ ಭೇದವನ್ನು ಒಪ್ಪಿದ್ಯೋ ಇಲ್ಲ ಮೊದಲು ಹೇಳು. ಭೇದವನ್ನು ಒಪ್ಪಿದ್ದಿ ಅಂತ ಹೇಳಿದ್ರೆ ಆಗ ಪ್ರಮಾಣ ಚಿಂತೆ ತೊಗೊಂಡು ಏನು ಮಾಡ್ತೀವಿ? ಭೇದ ಒಪ್ಪಿದಾಗ ಆಗೋಯ್ತಲ್ಲ. ಭೇದ ನೀವು ಒಪ್ತೀರೋ ಇಲ್ಲೋ? ನಿಮ್ಮ ಹತ್ರ ಭೇದ ಒಪ್ತೀರೋ ಇಲ್ವೋ? ಒಪ್ತೀರಿ ಗೊತ್ತಾನೆ. ಭೇದ ಒಪ್ತೀರಿ ಅಂತ ಹೇಳಿದ್ಮೇಲೆ ಭೇದವನ್ನು ಒಪ್ತೀರೋ ಒಪ್ಪಲ್ಲೋ? ಭೇದವನ್ನೇ ಒಪ್ಪಲ್ಲ ಅಂತ ಹೇಳೋದಾದರೆ ನೀವು ತಸ್ಯ ಅನಯ ತದ್ವಿಶೇಷಣ ಪ್ರಮಾಣ ಚಿಂತೆ ಬೇಡ ಅವನಿಗೆ ಅಲ್ವಾ? ಅವನ ಐಕ್ಯವಾದಿ. ಅವನು ಐಕ್ಯವಾದಿ ಆದ್ದರಿಂದ ಭೇದವನ್ನೇ ಒಪ್ಪಲ್ಲ ಅಂತ ಹೇಳಿದ್ಮೇಲೆ ಆ ಭೇದದ ಪ್ರಮಾಣ ತೊಗೊಂಡು ಏನು ಮಾಡ್ತೀನಿ ನೀನು? ಬೇಕಾಗಿಲ್ಲ. ಇನ್ನು ಸ್ವರೂಪೇ ಪ್ರಮಾಣ ಅಂತೂ ಉಕ್ತಂ. ಅದಕ್ಕೆ ಮತ್ತು ಭೇದ ಇದೆ ಎಂಬ ಸ್ವರೂಪದ ಪ್ರಮಾಣ ಏನಂದರೆ ಪ್ರತ್ಯಕ್ಷವ ಪ್ರಮಾಣ. ಸ್ವರೂಪೇ ಪ್ರಮಾಣ ಮುಕ್ತಂ ಎಲ್ಲಿ? ಸ್ವರೂಪ ನೋಡು. ತದ್ವಿಶೇಷ ಇತ್ತು ಎಷ್ಟು ಭೇದಂ ಉಪೇತ್ಯ ಭೇದಂ ಅಂಗೀಕಾರ ಮಾಡಿಕೊಂಡು ಧರ್ಮಿ ಸ್ವರೂಪತ್ವೇ ಪ್ರಮಾಣ ಪೃಚ್ಛತಿ ತಂ ಪ್ರತ್ಯಾಹ ಸ್ವರೂಪೇ ಪ್ರಮಾಣ ಅಂತಿದೆ. ಸ್ವರೂಪದಲ್ಲಿ ಪ್ರತ್ಯಕ್ಷ ಪ್ರಮಾಣವೇ ಇದೆ ಅಂತ ನಾವು ಹೇಳಿದ್ದೇವೆ. ಭೇದ ಧರ್ಮಿ ಸ್ವರೂಪ ಇತ್ಯತ್ರ ಭೇದಸ್ತು ಸ್ವರೂಪದ ಅದೇ ಆ ವಾಕ್ಯವನ್ನೇ ಕೊಟ್ಟರವರು. ಪ್ರಮಾಣೋಕ್ತಂ ತಸ್ಯ ಚ ಬಾಧಕಾನಿ ಪರಿಹೃತ. ಅದಕ್ಕೆ ಬಂದಿರತಕ್ಕಂಥ ಬಾಧಕಗಳಿದೆ ಅದೆಲ್ಲ ಪರಿಹಾರ ಮಾಡಿದ್ರು. ನೋಡಿ, ಯೋ ಅಂದರೆ ಮಾಯಾವಾದಿ ಅಂತ ತೊಗೊಂಡ್ರವರು. ಯಾವ ಮಾಯಾವಾದಿ ಶ್ರೀನಿವಾಸ ತೀರ್ಥರು
ತತ್ರೈವ ಎಂಬ ಧರ್ಮಿಸ್ವರೂಪತ್ವೈವ ಯಾರು ಹೇಳ್ತಾನೆ ಮಾಯಾವಾದಿ ಅವನು ತದ್ವಿಶೇಷ ಇತಿ ತಸ್ಯ ಭೇದಸ್ಯ ಧರ್ಮಿಸ್ವರೂಪತ್ವರೂಪ ಪ್ರಮೇಯ ವಿಶೇಷ ಪ್ರಮಾಣ ಚಿಂತೆಯ ಆರ್ದ್ರಕ ವಣಿಜೋ ವಹಿತ್ರ ಚಿಂತಾವತ್ ವ್ಯರ್ಥತ್ವಾದ್ ಇತ್ಯರ್ಥಃ. ಏನು ಹಾಗಂದರೆ ಶುಂಠಿ ವ್ಯಾಪಾರಿ ಆರ್ದ್ರಿಕ ವಣಿಜ ಅಂದರೆ ಕೇವಲ ಅವನು ಶುಂಠಿ ವ್ಯಾಪಾರ ಮಾಡತಕ್ಕಂಥವನಿಗೆ ಹಡಗಿನ ಚಿಂತೆ ಯಾತಕ್ಕೆ ಅವನಿಗೆ ಅಲ್ವಾ ಅಂತ ಅದಕ್ಕೆ ಅರ್ಥ. ಅವನು ಹೇಳ್ತಾನೆ ಭೇದ ಸ್ವರೂಪೇವ ಪ್ರಮಾಣಾಭಾವಾದ ಭೇದ ಮಯಾ ನಾಂಗಿಕೇತಿ ಇತ್ಯಹ ಸ್ವರೂಪ ಇತಿ ಭೇದ ಸ್ವರೂಪ ಸದ್ಭಾವೇ ಪ್ರತ್ಯಕ್ಷಮೇವ ಪ್ರಮಾಣವಿತಿ ಭೇದಸ್ತು ವಸ್ತು ಸ್ವರೂಪ ದರ್ಶನ ಸಿದ್ಧ ಇತ್ಯನೇನೇವ ಉಕ್ತಂ ಇತ್ಯರ್ಥಃ. ನಾನು ಅನ್ಯೋನ್ಯಾಶ್ರಯಾದಿ ಬಾಧಿತಂ ಪ್ರತ್ಯಕ್ಷಂ ಅನ್ಯೋನ್ಯಾಶ್ರಯ ಬಾಧಿಕಗಳು ಹೇಳಿದ್ವಲ್ಲ ನಾವು ಅಂತ ಹೇಳಿದ್ರೆ ಆ ಬಾಧಿಕಗಳೆಲ್ಲವೂ ಕೂಡ ನಾವು ಪರಿಹಾರ ಮಾಡಿದ್ದೇವೆ ನಾವು ಅಲ್ವಾ. ತಸ್ಯ ಬಾಧಕಾನ ಪರಿಹಿತಾನೆ ಅನುಮಾನ ಮಾತ್ರೇಣ ಪ್ರತ್ಯಕ್ಷಂ ನ ಬಾಧ್ಯತೆ ಇದು ವಕ್ಷತೆ. ಅಲ್ಲ, ಅನುಮಾನದಿಂದ ನಾವು ಪ್ರತ್ಯಕ್ಷಕ್ಕೆ ಬಾಧೆ ಹೇಳ್ತೀವಿ. ಪ್ರತ್ಯಕ್ಷದಿಂದ ನಮಗೆ ಧರ್ಮಿ ಸ್ವರೂಪ ಅಂತ ಸಿದ್ಧ ಆಗಿದ್ದರೂ ಕೂಡ ಅಲ್ವಾ. ಪ್ರತ್ಯಕ್ಷ ಎಂಬತಕ್ಕಂಥದ್ದು ಏನಿದೆ ಅದು ಅನುಮಾನಕ್ಕಿಂತ ದುರ್ಬಲ ಪೂರ್ವಪಕ್ಷದಲ್ಲಿ. ಆದ್ದರಿಂದ ನಾವು ಭೇದ ನಾ ಧರ್ಮಿ ಸ್ವರೂಪಂ ಯಾಕೆ ಸಂಬಂಧದ ಪ್ರದೀಮಾನತ್ವಾತ್ ಅಂತಾನೋ ಅಥವಾ ಯತ್ ಪ್ರತೀತಾವಪಿ ನ ಪ್ರದೀಯತೆ ಸಾಧನ ಸ್ವರೂಪ ಎಂಬತಕ್ಕಂಥ ಯುಕ್ತಿಯಿಂದಲೋ ನಾವು ಬಾಧೆ ಹೇಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೇಳ್ತೀವಿ ಪ್ರತ್ಯಕ್ಷ ಎಂಬುದು ಪ್ರಬಲ ಅಂತ ಮುಂದೆ ಹೇಳ್ತೀವಿ ನಾವು. ತಸ್ಯ ಬರೆಯುತ್ತಾರೆ ಅನುಮಾನ ಮಾತ್ರೇಣ ಪ್ರತ್ಯಕ್ಷಂ ನ ಬಾಧ್ಯತೆ ಇದು ವಕ್ಷತೆ. ಕೇವಲ ಅನುಮಾನದಿಂದ ಪ್ರತ್ಯಕ್ಷ ಬಾಧ ಅಲ್ಲ, ಬಲಿಷ್ಠವಾದ ಪ್ರತ್ಯಕ್ಷದಿಂದ ಸಹಿತವಾದ ಅನುಮಾನ ಇತ್ತು ಅಂದರೆ ಅದಕ್ಕೆ ಬೇಕಾದ್ರೆ ಹೇಳ್ಬೋದು ನಾವು ಪರೀಕ್ಷಿತವಾದದ್ದು. ಅಷ್ಟಾಯ್ತು ಅದು. ಯದಿ ನ ಸ್ವರೂಪಂ ಭೇದ ತದಾ ಪದಾರ್ಥ ದೃಷ್ಟ್ಯಾ ಪ್ರಾಯಃ ಸರ್ವತಾ ವೈಲಕ್ಷಣ್ಯಂ ತಸ್ಯ ನ ಜ್ಞಾಯೇತ. ಶ್ರೀಮದಾಚಾರ್ಯ ಹೇಳ್ತಾ ಇರೋದು ಸ್ವರೂಪ ಎಂಬತಕ್ಕಂಥದ್ದು ಭೇದ ಎಂಬುದು ಸ್ವರೂಪ ಅಲ್ಲ ಅಂತ ಹೇಳಿಬಿಟ್ರೆ ಆಗ ಪದಾರ್ಥ ನೋಡಿದಾಗ ಪ್ರಾಯ ಬಹುಶಃ ಸರ್ವತಃ ವೈಲಕ್ಷಣ್ಯಂ ತಸ್ಯ ನ ಜ್ಞಾಯೇತ. ಎಲ್ಲ ವಸ್ತುಗಳಿಂದ ಇದು ಭಿನ್ನ ಅಂತ ಜ್ಞಾನ ಬರ್ತಾ ಇದೆ, ಅನುಭವ ಸಿದ್ಧವಾದದ್ದು, ಇದು ಬರದೇ ಇರಬೇಕಾದೀತು. ಅಜ್ಞಾತೇಶ ವೈಲಕ್ಷಣ್ಯ ಅಂದರೆ ಭೇದ ಜ್ಞಾನ ಬರಲಿಲ್ಲ ಅಂದರೆ ಆತ್ಮನಿ ಘಟ ಇತ್ಯಂ ಸಂಶಯ ಸ್ಯಾತ್. ನಾನು ಘಟನೋ ಅಂತ ಸಂಶಯಕ್ಕೆ ಬರಬಾರ್ದು ಅಲ್ವಾ. ಹಾಗೆ ಹೇಳಬೇಕು, ನಾನು ಅಂತ ಜ್ಞಾನ ಬಂದರೆ ನಾನು ಘಟವಲ್ಲ, ಪಟವಲ್ಲ, ಪುಡ್ಯವಲ್ಲ, ಅವನಲ್ಲ, ಇವನಲ್ಲ ಅಂತ ಸಜಾತೀಯ ವಿಜಾತಿ ವ್ಯಾವೃತ್ತಿದೆ ಜ್ಞಾನ ಬರ್ತಾ ಇದೆ, ಅದು ಒಪ್ಪಲೇಬೇಕು ನಾವು. ಇಲ್ಲದ್ರೆ ನಾನು ಘಟವೋ ಏನೋ ಅದು ಯಾರಿಗಾನ ಈ ಸಂಶಯ ಬಂದಿದೆಯಾ, ಅದು ಬರಬೇಕಾದಿತ್ತು. ಧನಿಷ್ಠಾಪತ್ತಿ ಸ್ಯಾತ್ ನಹಿ ಕಶ್ಚಿತ್ ತಥಾ ಸಂಶಯಂ ಕರೋತಿ. ಯಾರಿಗೂ ಕೂಡ ಅಂಥ ಸಂಶಯ ಯಾರಿಗೂ ಬಂದಿಲ್ಲ. ಯಾಕೆ ಜ್ಞಾತ್ವಯು ಪ್ರಾಯ ಸರ್ವತಃ ವೈಲಕ್ಷಣ್ಯಂ, ಎಲ್ಲ ವಸ್ತುಗಳಿಂದ ವೈಲಕ್ಷಣ್ಯವನ್ನು ತಿಳ್ಕೊಂಡೇ ಪ್ರಾಯ ಅಂದರೆ ಸಾದೃಶ್ಯಾದಿಗಳು ಇರೋದು ಬಿಟ್ಟು ತಿಳ್ಕೊಂಡೇ ಜ್ಞಾತ್ವಯುವ ವೈಲಕ್ಷಣ್ಯಂ ಕಸ್ಮಿಂಚಿದೇವ ಸದೃಶೆ ಅಲ್ವಾ. ಯಾವುದೋ ಒಂದು ಸದೃಶವಾದಕ್ಕಿಂತ ವಸ್ತು ಕೆಲವು ವಸ್ತುವಿನಲ್ಲಿ ಮಾತ್ರ ಸಂಶಯ ಬರುತ್ತೆ ಅಷ್ಟೇ, ಎಲ್ಲ ಕಡೆ ಬರೋಲ್ಲ. ನಹಿ ಆತ್ಮನಿ ಅಹಂ ದೇವದತ್ತೋ ನವ ಇದು ಕಷ್ಟೇ ಸಂಶಯ ಬರುತ್ತೆ. ನಮ್ಮಲ್ಲಿ ನಾನು ದೇವದತ್ತನ ಹೌದು ಅಲ್ವ ಅಂತ ಯಾರಿಗಾನ ಬಂದಿದೆಯಾ. ಸಾಮಾನ್ಯತಃ ಸರ್ವ ವೈಲಕ್ಷಣ್ಯ ಜ್ಞಾತೇವ ಘಟತ್ವಾದಿ ಜ್ಞಾನಂ. ಹಾಗಾದರೆ ಎಲ್ಲ ವಸ್ತುಗಳ ಜ್ಞಾನ ಬಂತು ಅಂದರೆ ಎಲ್ಲ ವಸ್ತುಗಳಿಂದ ವೈಲಕ್ಷಣ್ಯ ಜ್ಞಾನ ಬರುತ್ತೆ ಅನ್ನೋ ಸರ್ವಜ್ಞ ಆಗಿಬಿಟ್ನಲ್ಲ ಅವನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅದೊಂದು ಎಲ್ಲ ವಸ್ತುಗಳ ಜ್ಞಾನ ಇಲ್ಲೇ ಇಲ್ವಲ್ಲ ನಮಗೆ. ಮತ್ತು ಸರ್ವತಾ ವೈಲಕ್ಷಣ್ಯ ತಪ್ಪದು. ಯಾವುದೋ ಎರಡೋ ಮೂರೋ ಘಟಾದಿಗಳು ಬರ್ಬೋದಲ್ವಾ, ನಾವು ಹಂಗೆ ಹೇಳಲೇ ಇಲ್ವ. ನಾವು ಹೇಳಿದ್ವು ಹಾಗೆ ಸರ್ವತಃ ವೈಲಕ್ಷಣ್ಯ ಅಂದ್ರೇನು, ಸಾಮಾನ್ಯತಃ ಯಾವ್ಯಾವ ವಸ್ತುವನ್ನು ಅವನು ನೋಡಿದ್ದಾನೋ ತನ್ನ ಸಮೀಪದಲ್ಲಿ ಆ ವಸ್ತುಗಳಿಂದ ವೈಲಕ್ಷಣ್ಯ ಅವನಿಗೆ ಜ್ಞಾನ ಬರುತ್ತೆ. ಪುಸ್ತಕಾದಿಗಳು ದೇವರಲ್ಲ ಅಂತ ಬರ್ತಾವೆ, ನೋಡಿದ್ದಾರೆ ಅದಕ್ಕೋಸ್ಕರವಾಗಿ ಅಲ್ವಾ. ಇನ್ನು ಇಲ್ಲೇನು ಕಾಣಿಸೋ ಅದು ಅಲ್ಲ ಅಂತ ಜ್ಞಾನ ಬರುತ್ತೆ ಅಷ್ಟೇ. ಪ್ರಪಂಚದಲ್ಲೇ ಬರುತ್ತೆ ಅಂತ ಯಾರು ಹೇಳಿದ್ರು, ಹಂಗೆ ಹೇಳಿದ್ವಲ್ಲ. ನಹಿ ಆಯ್ತಲ್ಲ. ಸಾಮಾನ್ಯತಃ ಸರ್ವ ವೈಲಕ್ಷಣ್ಯ ಜ್ಞಾತೆಯು ಘಟತ್ವಾದಿ ಜ್ಞಾನ. ಅದಲ್ಲದೆ ಸಾಮಾನ್ಯತಃ ಅದು ವೈಲಕ್ಷಣ್ಯ ಬರೋದಿಲ್ಲ ಅಂತ ನಾವು
ವೈಲಕ್ಷಣ್ಯ ಜ್ಞಾನ ಬರುವುದಿಲ್ಲ ಅಂತ ಹೇಳಿಬಿಟ್ರೆ ಆಗ ಇದು ಘಟ ಎಂಬತಕ್ಕಂಥದ್ದು ಅಲ್ಲ, ಇದು ಪಟ ಎಂಬತಕ್ಕಂಥದ್ದು ಅಲ್ಲ ಅಂತ ಗೊತ್ತಾಗೋದು ಯಾವಾಗ ನಮಗೆ? ಇದು ಪುಸ್ತಕ ಅಂತ ಜ್ಞಾನ ಬಂದ ಇದು ಘಟ ಅಲ್ಲ ಅಂತ ಗೊತ್ತಾಗೋದು ಯಾವಾಗ ನಮಗೆ? ಘಟದಲ್ಲಿ ಘಟತ್ವ ಎಂಬತಕ್ಕಂಥ ಅಸಾಧಾರಣ ಧರ್ಮ ಇದೆ, ಅದು ಇರಲಿಲ್ಲ ಅದಕ್ಕೋಸ್ಕರ ಅಂತ ಹೇಳಬೇಕಲ್ಲ. ಆದರೆ ಘಟತ್ವ ಎಂಬ ಅಸಾಧಾರಣ ಧರ್ಮ ಬರೋದು ಯಾವಾಗ? ವೈಲಕ್ಷಣ್ಯ ಇದ್ದರೇನೆ. ಹೇಳ ಅಯಂ ಪಟಃ ಅಂತ ಜ್ಞಾನ ಬಂತು ಅಂತ ಹೇಳಿದ್ರೆ ಇದು ಭೇದ ಜ್ಞಾನ ಬರ್ತಾ ಇದೆ. ಹಾಗೆ ಸರ್ವತಃ ವಿಲಕ್ಷಣವಾಗಿ ಈ ಜ್ಞಾನ ಬರುತ್ತೆ. ಅಂದರೆ ಏನು? ಈ ಅಯಂ ಘಟಃ ಅಂತ ಹೇಳಿದ ಮಾತ್ರಕ್ಕೆ ಇದು ಪಟವಲ್ಲ, ಅಂದರೆ ಪಟ ಪ್ರತಿಯೋಗಿಕ ವ್ಯಾವೃತ್ತಿ ಉಳ್ಳದ್ದು. ಆಮೇಲೆ ಇನ್ನೊಂದು ಕುಡ್ಯ, ದೇವದತ್ತ, ಆಮೇಲೆ ಮೈಸೂರು ಇತ್ಯಾದಿಗಳೆಲ್ಲ ನಮಗೇನು ಗೊತ್ತಿದೆ ತಲೆಯಲ್ಲಿ ಬರ್ಬೋದು, ಅದೆಲ್ಲ ವೈಲಕ್ಷಣ್ಯವಾಗಿ ಬರ್ತಾ ಇದೆ. ವೈಲಕ್ಷಣ್ಯ ಬರಬೇಕಾದ್ರೆ ಇದು ಅದಕ್ಕಿಂತ ಭಿನ್ನ ಅಂತ ಜ್ಞಾನ ಬರಬೇಕಲ್ವಾ? ಅದು ಬರೋದು ಹೇಗೆ? ಇದು ಅಲ್ಲ ಇದಲ್ಲ ಅಂತ ಬರೋದು ಹೇಗೆ ನಮಗೆ? ಅಂದರೆ ಘಟ ಎಂಬತಕ್ಕಂಥದ್ದು ಇದಾಗಿದ್ದರೆ ನಾ ಪಟ ಇಟ್ಕೊಂಡಿದ್ದೀನಿ ಈಗ ಅಲ್ವಾ? ಘಟ ಎಂಬತಕ್ಕಂಥದ್ದೇನಿದೆ ಅದು ಅಯಂ ಘಟ ಅಂತ ಜ್ಞಾನ ನನಗೆ ಬಂತು ಅಂತ ಹೇಳಿದ್ರೆ ಇದು ಪಟವಲ್ಲ ಅಂತ ಜ್ಞಾನ ಬರೋದು ಯಾವಾಗ ನನಗೆ? ವೈಲಕ್ಷಣ್ಯ ಇದ್ದಾಗ. ವೈಲಕ್ಷಣ್ಯ ಹೇಗೆ ಬರುತ್ತೆ? ಅದರಲ್ಲಿರತಕ್ಕಂಥ ಅಸಾಧಾರಣ ಧರ್ಮ ಎಂಬತಕ್ಕಂಥದ್ದು ಜ್ಞಾನ ಬಂದರೆ, ಆದರೆ ಘಟದಲ್ಲಿರೋ ಘಟತ್ವ ಎಂಬತಕ್ಕಂಥ ಅಸಾಧಾರಣ ಜ್ಞಾನ ಬಂತು ಅಂತ ಹೇಳಿದ್ರೆ ಇದು ಪಟ ಅಲ್ಲ ಅಂತ ಜ್ಞಾನ ಬರುತ್ತೆ ಅಲ್ವಾ? ಹಾಗಾದರೆ ಅಸಾಧಾರಣ ಜ್ಞಾನ ಬರೋದು ಹೇಗೆ? ವ್ಯಾವೃತ್ತಿ ಇದ್ದರೇನೆ ಬರೋದು. ಇದು ಅದಕ್ಕಿಂತ ಭಿನ್ನ ಅಂದರೆ ಗೊತ್ತಾಗುತ್ತೆ. ಈಗ ಲಕ್ಷಣ ಹೇಳಿ ಏನು ಅಂತ ಹೇಳಿದ್ರೆ ಪ್ರಮಾಣ ಪದ್ಧತಿಯಲ್ಲಿ ವ್ಯಾವೃತ್ತಿಕ ಧರ್ಮ ಅಂದರೆ ಸಜಾತೀಯ ವಿಜಾತೀಯ ವ್ಯವಸ್ಥೆಗಳಿಂದ ವ್ಯಾವೃತ್ತಿಯ ಪ್ರಯೋಜನ. ಇದು ಗೋವು ಅಂತ ಜ್ಞಾನ ಬಂದಾಗ ಶಾಸ್ತ್ರಾದಿಮಾನ ಗೋವು ಅಂತ ಹೇಳಿದಾಗ ಈ ಶಾಸ್ತ್ರಾದಿ ಮತ್ತು ರೂಪವಾದಕ್ಕಂಥ ಅಸಾಧಾರಣವಾದ ಧರ್ಮ ಎಂಬುದು ಗೋವಿನಲ್ಲಿ ಇರೋದರಿಂದ ಅಲ್ವಾ? ಇದೇ ಆಯಿತು, ಇದು ಎಮ್ಮೆ ಅಲ್ಲ, ಕುದುರೆ ಅಲ್ಲ, ಎಲ್ಲ ಆಯಿತು. ಘಟ ಅಲ್ಲ, ಪಟವಲ್ಲ ಅಂತ ಸಜಾತಿ ವಿಜಾತಿಯ ಭೇದ ಜ್ಞಾನ ಬರುತ್ತೆ. ಅದು ಹೇಳ್ತಾ ಇದ್ದಾರೆ ಈಗಲೂ ಅನುಭವ ಸಿದ್ಧವಾದದನ್ನು. ಸಾಮಾನ್ಯತಃ ಸರ್ವವಿಲಕ್ಷಣ್ಯ ಜ್ಞಾನ ಬರಲಿಲ್ಲ ಅಂದರೆ ಆಗ ಅವನಿಗೆ ಘಟತ್ವಾದಿ ಜ್ಞಾನ ಬರೋಲ್ಲ. ಘಟತ್ವ ಜ್ಞಾನ ಇಲ್ಲ ಅನ್ಸುತ್ತೆ, ಎಲ್ಲ ವಸ್ತುಗಳು ಒಂದೇ ಅಂತ ಆಗೋಯ್ತು ಈಗ. ಇದು ಯಾರಿಗೂ ಬರೋಲ್ಲ, ಅನುಭವ ವಿರುದ್ಧ. ಅತಃ ಅನ್ಯೋನ್ಯಾಶ್ರಯದ ಸಾಮಾನ್ಯತಃ ಅಂದರೆ ಪ್ರಮೇಯತ್ವೇನ ಸಾಮಾನ್ಯತಃ ಅಂತ. ಅದು ಪ್ರಮೇಯ ಯಾವುದೇ ಪ್ರಮೇಯಗಳಿದೆ ಅದೆಲ್ಲೂ ಕೂಡ ಅಲ್ಲ ಅಂತ ಬರುತ್ತೆ. ಅಯಂ ಘಟ ಅಂದರೆ ಸಾಮಾನ್ಯತಃ ಇದು ಎಲ್ಲದಕ್ಕಿಂತ ಭಿನ್ನ ಅಂತ ಬರುತ್ತೆ. ಒಂದೊಂದು ವಸ್ತುನೂ ಜ್ಞಾನ ಬರಬೇಕು ಅಂತ ಇಲ್ಲ. ಒಂದೊಂದು ಸರ್ವಜ್ಞ ಆಗ್ಬಿಡ್ತಾನೆ ಅಷ್ಟೇ ಅವನು. ಅದಕ್ಕೆ ಅವನಿಗೆ ಎಷ್ಟು ಅವನ ಯೋಗ್ಯತೆಗೆ ಎಷ್ಟು ವಸ್ತುಗಳೆಲ್ಲ ಅವನ ಮುಂದೆ ಇದೆಯೋ ಅಷ್ಟು ವಸ್ತುಗಳಲ್ಲ ಅಂತ ಜ್ಞಾನ ಬರುತ್ತೆ ಅಷ್ಟೇ ಸಾಕು. ನಮ್ಗೆ ಒಂದು ವಸ್ತು ಜ್ಞಾನ ಬಂದು ಸಾಕು. ಪುಸ್ತಕದ ಜ್ಞಾನ ಬಂದಾಗ ಇದು ಮೈಕಲ್ಲ ಅಂತ ಬಂದ್ಬಿಟ್ರೆ ಸಾಕು ನಮಗೆ. ಭೇದ ವಸ್ತು ಸ್ವರೂಪ ಬಂದಾಗ ಭೇದ ಗೊತ್ತಾಗೋಯ್ತು, ಎಲ್ಲ ವಸ್ತು ಬೇಕಾಗಿಲ್ಲ. ಅದು ಹೇಳ್ತಾರೆ ಅಥ ಯೋ ಭೇದಂ ಅಂಗೀಕೃತ್ಯ, ಭೇದವನ್ನು ಒಪ್ತಾನೆ. ತಸ ಧರ್ಮಿಸ್ವರೂಪತ್ತೆ ಪ್ರಮಾಣಂ ಜಿಜ್ಞಾಸತೆ. ಅದು ಧರ್ಮಿಸ್ವರೂಪ ಹೇಗ್ರಿ, ಅದಕ್ಕೆ ಪ್ರಮಾಣ ಕೊಡಿ ಅಂತ ವಿಚಾರ ಮಾಡೋದಾದರೆ ತಮ್ಮ ಪ್ರತಿ ಹೇಳ್ತಾ ಇದ್ದಾರೆ ನಹೀತಿ ಅತ್ರಾಪಿ ಸಂಶಯಾದಿ ಸ್ಥಳ ವ್ಯಾವರ್ತೆ ಪ್ರಾಯ. ಇಲ್ಲೂ ಕೂಡ ಅಷ್ಟೇ, ವಸ್ತುವಿನ ಜ್ಞಾನ ಬಂದರೂ ಕೂಡ ಸಂಶಯಾದಿ ಸ್ಥಳಗಳಲ್ಲಿ ನಮಗೆ ಸಾದೃಶ್ಯ ಇರೋದರಿಂದ ಏನಾಯಿತು, ಸ್ಥಾಣು ಮತ್ತು ಪುರುಷ, ಸ್ಥಾಣು ಇದು ಅಂತ ಜ್ಞಾನ ಬಂತು ಅವನಿಗೆ ಅಂತ ಹೇಳಿದ್ರೆ ಹಾಗೇನಾಯಿತು, ಪುರುಷನನ್ನು ಬಿಟ್ಟುಬಿಟ್ಟು ಈ ಥರ ಎಲ್ಲ ಪ್ರತಿಯೊಂದು ಭೇದವೂ ಜ್ಞಾನ ಬರುತ್ತೆ ಅವನಿಗೆ. ಪುರುಷನ ಯಾಕೆ ಬರಲ್ಲ ಅಂದರೆ ಸಾದೃಶ್ಯದಿಂದ ಬರ್ತಾ ಇಲ್ಲ ಅವನಿಗೆ. ಅದು ಊರ್ಧ್ವತ್ವ ಧರ್ಮ ಉಳ್ಳದ್ದು, ಇದು ಉಳ್ಳದ್ದು ಬರಲ್ಲ ಅವನಿಗೆ. ಅದು ಬೇರೆ ವಸ್ತುಗಳನ್ನೆಲ್ಲ ಬರುತ್ತೆ ಅವನಿಗೆ. ಅತ್ರಾಪಿ ಸಂಶಯಾದಿ ಸ್ಥಳ ವ್ಯಾವರ್ತೆ ಪ್ರಾಯ ಅಂದರೆ ಬಹುಶಃ ಇಲ್ಲಿ ಇಟ್ಕೋಬೇಕು. ಭೇದಸ್ಯ ಧರ್ಮಸ್ವರೂಪತ್ವೇ ಹಿ ತದ್ದರ್ಶನ ಪ್ರತಿವಾಸ ಯುಜ್ಯತೆ. ಅವನು ಹೇಳೋದು ಭೇದ ಎಂಬುದು ಧರ್ಮಸ್ವರೂಪ ಅಂತ ಆದರೆ ವಸ್ತುವಿನ ದರ್ಶನ ಆದಾಗ ಭೇದ ಪ್ರತಿವಾಸ ಆಗತ್ತೆ. ಇದು ಭೇದ ಧರ್ಮಸ್ವರೂಪಾದ ಅತ್ಯಂತ ಭಿನ್ನ. ಭೇದನೇ ಬೇರೆ, ಧರ್ಮಿಯೇ ಬೇರೆ ಅಂತ ಹೇಳೋದಾದರೆ ತದಾ ಪಟದರ್ಶನೇ ಘಟಃ ಇವ ವಿರುದ್ಧ ದೃಷ್ಟಾಂತ ಇದು. ಅಯಂ ಪಟಃ ಅಂತ ಜ್ಞಾನ ಬಂದಾಗ ಘಟ ಎಂಬತಕ್ಕಂಥದ್ದು ಭಿನ್ನವಾದ್ದರಿಂದ ಹೇಗೆ ಆ ವಸ್ತುವಿನ ಜ್ಞಾನ ಬರಲು ಹಾಗೆ ಭೇದವೂ ಕೂಡ ಭಿನ್ನವಾದ್ದರಿಂದ ವಸ್ತುವಿನ ಜ್ಞಾನ ಬರ್ಕೊಡೋದು. ಘಟ ಇವ ಅಂದರೆ ಏನು ಅರ್ಥ ಮಾಡ್ಕೊಡ್ಬಾರ್ದು, ಅದು ವಿರುದ್ಧ ದರ್ಶನ. ಅದು ಅಂದರೆ ವಿರುದ್ಧ ದೃಷ್ಟಾಂತ ಅಂದರೆ ಪಟ ಎಂಬತಕ್ಕಂಥದ್ದು, ಪಟದ ಸ್ವರೂಪ ಎಂಬತಕ್ಕಂಥದ್ದು ಘಟ ಅಲ್ಲ. ಅದಕ್ಕೋಸ್ಕರವಾಗಿ ಯಾವ ರೀತಿ ಘಟವು ಭಿನ್ನವಾದ್ದರಿಂದ ಅದರ ಜ್ಞಾನ ನಮ್ಗೆ ಬರೋದಿಲ್ವೋ ಹಾಗೆ
ಪಟದ ಸ್ವರೂಪವಾದಕ್ಕಂಥ ಭೇದ ಜ್ಞಾನವು ಬರೋದಿಲ್ಲ ಅಂತ ಹೇಳ್ತಾ ಇರೋದು. ಪಟದರ್ಶನೇ ಅಯಂ ಪಟ ಅಂತ ಜ್ಞಾನ ಬಂದಾಗ ಘಟಜ್ಞಾನ ಯಾಕೆ ಬರ್ತದೆ ನಮಗೆ? ಆಗೇನು ಹೇಳ್ತೀರಿ? ಭಿನ್ನ ಅರಿಯೋದು ಅಂತ ಹೇಳಬೇಕು ನೀವು. ಹಾಗೆ ಭೇದವು ಕೂಡ ಸ್ವರೂಪದಿಂದ ಭಿನ್ನ. ತಸ್ಯ ಸರ್ವತಃ ವ್ಯಾವೃತ್ತಿ ನ ಪ್ರತೀಯೇತ. ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗೆ ಬರಲಿಲ್ಲ ಅಂತ ಆದರೆ ಸರ್ವತಃ ವ್ಯಾವೃತ್ತಿ ನ ಪ್ರತೀಯೇತ. ವ್ಯಾವೃತ್ತಿಯೇ ಜ್ಞಾನ ಬರ್ತಾ ಇದ್ದಿಲ್ಲ. ಬರ್ತಾ ಯಾಕೆ? ನಿಯಾಮಕ ಇಲ್ಲ. ಅದಕ್ಕೋಸ್ಕರವಾಗಿ ತತಃ ಕಿಂ ಇತ್ಯತಃ ಅಜ್ಞಾತೇಹಿ. ಆಗಲಿ ಬಿಡ್ರಿ, ಈಗ ಬರೋದು ಬೇಡ. ಏನಾಯಿತು? ಅಜ್ಞಾತೇಹಿ ಅಂದರೆ ಅದೇ ಅಜ್ಞಾತವಾಯಿತು ಅಂತ ಆದರೆ ವೈಲಕ್ಷಣ್ಯೇ ಅಜ್ಞಾತೆ. ವಸ್ತುವಿನ ಜ್ಞಾನ ಬಂದು ಕೂಡ ಭೇದ ಜ್ಞಾನ ಬರಲಿಲ್ಲ ಅಂತ ಆದರೆ ನನ್ನಲ್ಲಿ ಯಾಕೆ ಸಂಶಯ ಬರಬಾರ್ದು ಅಲ್ವಾ? ನಾನೋ ಘಟನೋ ಅಂತ ಯಾಕೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅಜ್ಞಾತೆ ಆತ್ಮದರ್ಶನೇನ ತಸ್ಯ. ತನಗೆ ಜ್ಞಾನ ಬಂತು. ಆತ್ಮದರ್ಶನ ಅಂದರೆ ಅವನಿಗೆ ಜ್ಞಾನ ಬಂತು, ಅಹಂ ಎಂಬುದಾಗಿ ಬಂತು. ತಸ್ಯ ಘಟಾದಿ ಸರ್ವ ವ್ಯಾವೃತ್ತವು ಅಜ್ಞಾತಾಯಾಮ್. ನಾನು ಘಟಾದಿಗಳಿಂದ ಸರ್ವ ವಸ್ತುಗಳನ್ನ ವ್ಯಾವೃತ್ತನಾಗಿದ್ದೇನೆ, ಭಿನ್ನನಾಗಿದ್ದೇನೆ ಎಂಬ ಜ್ಞಾನ ಬರಲಿಲ್ಲ ಅಂತ ನೀವು ಹೇಳೋದಾದರೆ ಆತ್ಮ ವಿಷಯದಲ್ಲಿ, ತನ್ನ ವಿಷಯದಲ್ಲಿಯೂ ಕೂಡ ಕಿಂ ಉಪಲಭ್ಯಮಾನ ಅಹಂ ಅಂದರೆ ನಾನೇನೀಗ ಉಪಲಭ್ಯಮಾನವಾಗಿದ್ದೇನೆ, ನಾನು ಅಥವಾ ಘಟವೋ ಇದು ಸಂಶಯ ಅಥವಾ ಘಟಯೇವ ಇದು ವಿಪರ್ಯೋವ ಸ್ಯಾತ್ ಅಲ್ವಾ? ಇದು ಶುಕ್ತಿ ಎಂಬತಕ್ಕಂಥದ್ದು ರಜತವೇ ಅಂತ ವಿಪರ್ಯವಾಗಲಿ ಯಾಕೆ ಬರಬಾರ್ದು? ಹಾಗೆ ಯಾರಿಗೂ ಬರ್ತಾ ಇಲ್ಲ ಅಂತ ಹೇಳಿದ್ಮೇಲೆ ವಸ್ತುವಿನ ಜ್ಞಾನ ಬಂದಾಗ ಭೇದ ಜ್ಞಾನ ಬರ್ತಾ ಇದೆ ಅಂತ ಅರ್ಥ. ಸಮಾನ ಧರ್ಮಾದೇಹೇ ಸದ್ಭಾವ. ಸಮಾನ ಧರ್ಮಗಳಿದೆ ಇಲ್ಲಿ. ಪ್ರತಿಬಂಧಕಸ್ಯ ಚ ವ್ಯಾವೃತ್ತಿ ಜ್ಞಾನಸ್ಯ ಅಭಾವಾತ್. ವ್ಯಾವೃತ್ತಿ ಜ್ಞಾನ ಎಂಬತಕ್ಕಂಥದ್ದು ಪ್ರತಿಬಂಧಕ ಅದು ಇಲ್ಲ. ಸಮಾನ ಧರ್ಮ ಇದೆ ಅಂಥೇಳಿ ಮೇಲೆ ಉಪಲಭ್ಯಮಾನ ಅಹಂ ಘಟೋವೈತ ಸಂಶಯ ಯಾಕೆ ಬರಬಾರ್ದು? ಅರ್ಥವಾ ಸಂಶಯಾಧಿಕಮಿದೆಯನ್ನ ಅಲ್ವಾ? ಸಂಶಯ ಇರಲಿ ಬಿಡಿ, ಏನೀಗ ಹಂಗ್ಯಾರು ಹೇಳ್ತಾರ? ಹಾಗೆ ಅಪ್ರಾಮಾಣಿಕ ಅಂಗೀಕಾರಸ್ಯ ಅನುಚಿತತ್ವಾತಿತ್ತಾಶಯವಾನಾಹ ನಹಿ ಇತಿ. ಅಪ್ರಾಮಾಣಿಕವಾದನ್ನು ಯಾವತ್ತು ಕೂಡ ಅಂಗೀಕಾರ ಮಾಡಬಾರ್ದು. ನಹಿ ಆತ್ಮನೇ ಅಹಂ ದೇವದತ್ತೋ ವಾ ನವೈದಿಕಸ್ಯ ಸಂಶಯೋ ಭವತಿ. ಸಾಮಾನ್ಯತಃ ಸರ್ವವೈಲಕ್ಷಣ್ಯೇ ಜ್ಞಾತೇವ ಘಟತ್ವಾದಿ ಜ್ಞಾನಂ ಅಂತ ಹೇಳಿದ್ದರು. ಇದು ಮುಕ್ತಂ ಭವತಿ. ಇನ್ನೂ ಪಾಪ ಅವರಿಗೆ ಕನ್ಫ್ಯೂಷನ್ ಆಯಿತು ವಿದ್ಯಾರ್ಥಿಗಳಿಗೆ ಅಂತ ಹೇಳಿಬಿಟ್ಟು ಪಾಪ ಇನ್ನೊಂದು ಸಾರಿ ಬಿಡಿಸ್ತಾರೆ. ಅಸ್ಥಿ ತಾವತ್ ಭೇದ ಅಂಕೂ ಇದ್ದೇ ಇದೆ. ನಾವು ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ. ತತ್ಸಜ ದ್ವಯ್ಯೇವ ಗತಿ. ಎರಡೇ ಮಾರ್ಗ ಇರುವುದು ಆ ಭೇದಕ್ಕೆ. ಒಂದು ಧರ್ಮಿ ಸ್ವರೂಪ ಹೇಳಬೇಕು, ತತ್ವ ಭಿನ್ನತ್ವ ಹೇಳಬೇಕು, ಇನ್ನು ಬೇರೆ ಗತಿ ಇಲ್ಲ. ತತ್ ಭೇದ ಪಕ್ಷಸ್ಯ ಸರ್ವತ್ರ ಸಂಶಯಾಧಿಪಥ ಅನುಪನ್ನತ್ವ ಅಲ್ವಾ? ಭೇದ ಪಕ್ಷವನ್ನು ಹೇಳಿಬಿಟ್ರೆ ಅಂದರೆ ಏನು? ಸ್ವರೂಪಕ್ಕಿಂತ ಭೇದವು ಭಿನ್ನ ಅಂತ ನೀವು ಹೇಳೋದಾದರೆ ಎಲ್ಲ ಕಡೆಯೂ ಕೂಡ ಸಂಶಯ ಬಂದು ಲೋಕ ವ್ಯವಹಾರವೂ ಕೂಡದೇ ಇರಬೇಕಾದಿತ್ತು. ಈ ದೋಷ ಇರೋದರಿಂದ ಪರಿಶೇಷ ಸ್ವರೂಪತ್ವಮೇವ ಸಿದ್ಧತಿ. ನಜವಾಚ್ಯಂ ಧರ್ಮಿ ಪ್ರತೀತೋ ಅಪ್ರತೀತೋಪಿ ಭೇದ ಪಶ್ಚಾತ್ ಪ್ರತ್ಯಕ್ಷತಿ. ಯಾಕೆ ಅಷ್ಟು ಕಷ್ಟಪಡ್ತೀರಿ? ಸಂಶಯವನ್ನು ಕೂಡಿಸ್ಲಿಕ್ಕೋಸ್ಕರ ಯಾಕೆ ಎಷ್ಟು ಕಷ್ಟಪಡ್ತಾ ಇದ್ದೀರಿ ನೀವು ಅಲ್ವಾ? ಸಂಶಯಾದಿಗಳೇನು ನಮಗೆ ಯಾವತ್ತೂ ಬಂದಿಲ್ಲ ಅಲ್ವಾ? ಆದರೆ ಅದಕ್ಕೋಸ್ಕರ ಸಂಶಯ ಎಂಬುದು ಬರಬೇಕಾದೀತು ಅಂತೇಳಿ ಹೇಳ್ತಾ ಇರೋದು. ನಾವೆಲ್ಲವನ್ನು ಕೂಡಿಸ್ತೀವಿ ನೋಡಿ. ಈಗ ಭೇದವು ಧರ್ಮಿ ಸ್ವರೂಪ ಅಲ್ಲ ಅಂತ ಹೇಳಿದ್ರು ಕೂಡ ನಾವು ವ್ಯವಹಾರ ಮಾಡಿಸ್ತೀವಿ. ಹೇಗೆ? ನಜವಾಚ್ಯಂ ಧರ್ಮಿ ಪ್ರತೀತವು ಅಪ್ರತೀತೋಪಿ ಭೇದ. ಮದು ಅಯಂ ಘಟ ಅಂತ ಜ್ಞಾನ ಬಂತು. ಆಮೇಲೆ ಅಲ್ಲಿ ಭೇದ ಎಂಬುದು ಪ್ರತೀತವಾಗಲಿಲ್ಲ. ಪಶ್ಚಾತ್ ಪ್ರತ್ಯಕ್ಷತೆ. ಆಮೇಲೆ ಗೊತ್ತಾಯಿತು ಅವನಿಗೆ ಇದು ಘಟವಲ್ಲ ಪಟವಲ್ಲ ಅಂತ ಗೊತ್ತಾಯಿತು. ನಚ ಪ್ರತ್ಯೇತವ್ಯ ಸಚ ಪ್ರತ್ಯಕ್ಷತಿ. ಸಚ ಪ್ರಸಕ್ತಂ ಸಂಶಯಾಧಿಕಂ ನಿರೋಚ್ಯತಿ. ಆ ಭೇದ ಎಂಬತಕ್ಕಂಥದ್ದು ಏನಾಗಿದೆ ಆಮೇಲೆ ಬಂತಲ್ಲ, ಜೊತೆಗೆ ಬರಬೇಕು ಅಂತ ಯಾಕೆ ಹಠ ಮಾಡ್ತಾ ಇದ್ದೇನೆ ನೀವು? ಮೊದಲು ವಸ್ತು ಜ್ಞಾನ ಮಾತ್ರ ಬಂತು. ಅದಕ್ಕೆ ಹೇಳಾಯಿತು ವಿರುಮಿ ವ್ಯಾಪಾರ ಇಲ್ಲ ಅಂತ ಹೇಳಾಯಿತು. ಅದು ಮೊದಲು ಏನು ಬಂತು? ವಸ್ತುವಿನ ಜ್ಞಾನ ಬಂತು. ಮೊದಲು ವಸ್ತುವಿನ ಜ್ಞಾನ ಬಂತು. ವಸ್ತು ಜ್ಞಾನ ಆದಮೇಲೆ ಪುನಃ ಅವನಿಗೆ ಸ್ವಲ್ಪ ಆದಮೇಲೆ ಭೇದ ಜ್ಞಾನ ಬಂತು. ಭೇದ ಜ್ಞಾನ ಬಂತು ಅಂತ ಸರ್ವ ವಸ್ತುಗಳಿಗಿಂತ ಭಿನ್ನ ಅಂತ ಗೊತ್ತಾಗೋಯ್ತು ಅಲ್ವಾ? ಮತ್ತು ಸಂಶಯಗಳು ಯಾಕೆ ಬರುತ್ತೆ? ಭೇದ ಜ್ಞಾನ ಬರದೇ ಇದ್ರೂ ತಾನು ಏನು ಜೊತೆಗೆ ಬರಬೇಕು ಅಂತೇನೋ. ಅದು ವಸ್ತುವಿನ ಜ್ಞಾನ ಬಂದಾಗ, ಧರ್ಮಿ ಜ್ಞಾನ ಬಂದಾಗ ಭೇದ ಜ್ಞಾನ ಬಂದೇ ಬರುತ್ತೆ ಅಂತ ಹಠ ಯಾಕೆ ಮಾಡ್ತೀರಿ? ನಾವು ಈ ರೀತಿ ಕೂಡಿಸ್ತೀವಿ ನೋಡಿ. ಅದೇನು ಹೇಳಿದಾಗೈತಿ? ಹಾಗಾದರೆ ಭೇದ ಎಂಬತಕ್ಕಂಥದ್ದು ಧರ್ಮಿ ಸ್ವರೂಪವಲ್ಲ ಅಂತ ಹೇಳಿದಾಗಾಯಿತು. ಮೊದಲು ಧರ್ಮಿ ಜ್ಞಾನ ಬಂತು, ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಭೇದ ಜ್ಞಾನ ಬಂತು, ಆಮೇಲೆ ಏನು ಸಂಶಯ ಆಗಿರ್ಬೇಕು ಅದು ಪರಿಹಾರ ಮಾಡ್ತು, ಮುಗೀತಲ್ಲ.
ಸ ಚ ಪ್ರಸಕ್ತಮಪಿ ಸಂಶಯಾಧಿಕಂ ನಿರೋತ್ಸ್ಯತಿ ಇತಿ ಅಲ್ವಾ ನ ಚ ವಾಚ್ಯಂ. ಯಾಕೆ ಪಶ್ಚಾದ್ಧಿ ಭೇದ ಅಸ್ಯ ಅಸ್ಯ ಅಸ್ಮಾದಿತಿ ಪ್ರತ್ಯೇತವ್ಯಃ. ಅವನು ಹೇಳೋದೇನು, ಇದೇ ನವಾಚ್ಯಂ ಅಲ್ಲಿ ಮುಗೀತು. ಇತಿ ನವಾಚ್ಯಂ, ಇದು ನಮ್ಮದು ಉತ್ತರ ಇದು. ಹಾಗೆ ಮೊದಲು ಘಟಜ್ಞಾನ ಬಂತು, ಘಟದ ಜ್ಞಾನ ಬಂದಾದ ಮೇಲೆ ಭೇದ ಜ್ಞಾನ ಮೊದಲು ಬರಲಿಲ್ಲ, ಆಮೇಲೆ ಭೇದ ಜ್ಞಾನ ಬಂತು. ಆಮೇಲೆ ಏನಾಯಿತು, ಭೇದ ಅಸ್ಯ ಅಸ್ಮಾದಿತಿ ಪ್ರತ್ಯೇತವ್ಯಃ ಅಲ್ವಾ. ಇದರಿಂದ ಇದರಲ್ಲಿ ಭೇದವು, ಭೇದ ಅಸ್ಯ ಅಸ್ಮಾತ್, ಇದರಿಂದ ಇದಕ್ಕೆ ಭೇದ ಅಂತ ಬರಬೇಕು ಅಲ್ವಾ. ಆದರೆ ಇದರಿಂದ ಇದಕ್ಕೆ ಅಂತ ಸಪ್ತಮಿ ಭಕ್ತಿ, ಪಂಚಮಿ ಭಕ್ತಿ ಮತ್ತು ಷಷ್ಠಿ ಭಕ್ತಿ ಭೇದ ವ್ಯಾಪ್ತ. ನಿಮ್ಗೆ ಅನ್ಯೋನ್ಯ ಶತೋಷ ಬರ್ತ ಹಂಗೆ ಹೇಳಿದ್ರೆ ಅವನು ಹೇಳಿದ್ದೇನು, ಮೊದಲು ಧರ್ಮಿ ಜ್ಞಾನ ಬಂತು, ಆಮೇಲೆ ಭೇದ ಜ್ಞಾನ ಬಂತು. ಭೇದ ಜ್ಞಾನ ಬಂದಾಗ ಏನಾಯಿತು, ಇದರಿಂದ ಇದು ಭಿನ್ನ ಅಂತ ಜ್ಞಾನ ಬರುತ್ತೆ ಅಂತ ಹೇಳಬೇಕು ಅವರು. ಆದರೆ ಭೇದ ಜ್ಞಾನ ಬಂತಲ್ಲ, ಹೆಂಗೆ ಹೇಳಬೇಕು, ಭೇದ ಜ್ಞಾನ ಬರಬೇಕು, ಇದರಿಂದ ಇದು ಭಿನ್ನ ಅಂತ ಹೇಳಬೇಕಾಗಿದೆ. ಇದರಿಂದ ಪಂಚಮಿ ಭಕ್ತಿ, ಇದು ಇದಕ್ಕೆ ಷಷ್ಠಿ ಭಕ್ತಿ, ಈ ಪಂಚಮಿ ಮತ್ತು ಷಷ್ಠಿ ಭಕ್ತಿ ಭೇದ ಅದು ಹೆಂಗೆ ಗೊತ್ತಾಯ್ತು ಹೇಳು ಅಂತ ಕೇಳ್ತೀವಿ. ಪಶ್ಚಾದ್ಧಿ ಭೇದ ಅಸ್ಯ ಅಸ್ಮಾದಿತಿ ಪ್ರತ್ಯೇತವ್ಯಃ ನ ಚ ಪ್ರಾಗ್ಭೇದ ಅನವಗತವು. ವಸ್ತು ಸ್ವರೂಪ ವಸ್ತು ಎಂಬುದಕ್ಕಂಥ ಜ್ಞಾನ ಬಂದಾಗ ಭೇದ ಗೊತ್ತಾಗಲಿಲ್ಲ ಅಂದರೆ ಅಖಂಡೇ ವಸ್ತುನಿ ಅಲ್ವಾ. ಘಟಾದಿಗಳಿದ ಅಖಂಡ ವಸ್ತುವಿನಲ್ಲಿ ಅಸ್ಯ ಅಸ್ಮಾತ್ ಇದು ವಿಭಾಗೇನ ಅನುವಾದ ಘಟತೆ, ಇದರಿಂದ ಇದೊಂದು ಬರಲ್ಲ. ಆದ್ದರಿಂದ ಧರ್ಮಿ ಪ್ರತೀತಾವೇವ ಭೇದ ನ ಪ್ರತೀಯತೆ ಚೇತ್ ನ ಪ್ರತೀಯತೇವ ಕದಾಪಿ ಸಂಶಯಾದಿ ಪ್ರಸಂಗ ದುರ್ವಾರೇವ, ಅದು ಯಾವತ್ತೂ ಹೋಗೋದೇ ಇಲ್ಲ. ವಸ್ತುವಿನ ಜ್ಞಾನ ಬಂದಾಗ ಭೇದ ಜ್ಞಾನ ಬಂತೋ ಆಗೆಲ್ಲ ವ್ಯಾವೃತ್ತಿ ಎಲ್ಲ ಕುಡಿಯುತ್ತೆ, ಇಲ್ಲದ್ರೆ ಈ ಸಂಶಯ ಹೋಗೋದಿಲ್ಲ. ಸಂಶಯ ಎಲ್ಲ ಕಡೆ ಮಾತ್ರ, ಬರೀ ಸ್ಥಾನೂರ ಪ್ರಕ್ಷೋಭ ಅಲ್ಲ, ತನ್ನಲ್ಲಿಯೂ ಕೂಡ ಸಂಶಯ ಹೋಗೋದಿಲ್ಲ. ಅಥ ಆಪಾತಜಾಯಾಮ್ ನಿರ್ವಿಕಲ್ಪಕಾಯಾಮ್, ಅದಕ್ಕೆ ಅವನು ಹಿಂಗೆ ಹೇಳ್ತಾರೆ, ಮೊದಲು ಕಶ್ಚಿತ್ ಅಂತ ಒಂದು ಜ್ಞಾನ ಬಂತು, ಕಶ್ಚಿತ್ ವಸ್ತು ಅಂತ, ಘಟ ಆಗಲಿ ಪಟ ಆಗಲಿ ಅಂತಿಲ್ಲ, ಅದು ನಿರ್ವಿಕಲ್ಪಕ ಜ್ಞಾನ. ಅಂದರೆ ನಿರ್ವಿಕಲ್ಪಕ ಜ್ಞಾನ ಅಂದರೆ ಏನು, ಅಯಂ ಬ್ರಾಹ್ಮಣ ಅಂತಾಗಲಿ ಹಾಗಿಲ್ಲ, ಏನೋ ಇದೊಂದು ವಸ್ತು ಅಷ್ಟೇ ಬಂತು. ಹಾಗೆ ತೆಗೆದುಕೊಂಡಾಗ ಸಂವಿಧಿ ಜ್ಞಾನದಲ್ಲಿ ಅಂತ ಅರ್ಥ. ಭೇದಸ್ಯ ಆಪಾತಜಾಯಾಮ್ ನಿರ್ವಿಕಲ್ಪಿಕಾಯಾಮ್ ಸಂವಿಧಿ. ಆಪಾತಜ ಅಂದರೆ ಏನು, ಇದ್ದಕ್ಕಿದ್ದಾಗೆ ಒಂದು ಜ್ಞಾನ ಬಂತು, ನಿರ್ವಿಕಲ್ಪಕ ಜ್ಞಾನ, ಇದೊಂದು ಅಷ್ಟೇ ಬಂತು, ಅದು ವಸ್ತು ಗಿತ್ತು ಯಾವುದೂ ಇಲ್ಲ, ಹಾಗೆ ಬಂತು. ಆಗ ಭೇದಸ್ಯ ಭೇದಿನೋಶ್ಚ, ಭೇದವೂ ನಮ್ಗೆ ಕಂಡು ಬರ್ತಾ ಇದೆ, ಭೇದಿ ಇದಲ್ಲ, ಭೇದ ಉಳ್ಳದ್ದು ವಸ್ತು ಇದಲ್ಲ ಅದೂ ಕಂಡು ಬರ್ತಾ ಇದೆ. ಅದು ಹೇಗೆ, ಮೂರು ಬೆಳೆ ಒಟ್ಟಿಗೆ ಕಾಣಿಸುತ್ತೋ ಇಲ್ಲ ನಮಗೆ, ಒಂದೇ ಸತಿ ಕಾಣಿಸ್ತಾ ಇದಲ್ಲ. ಯಾವುದೋ ನಿರ್ವಿಕಲ್ಪಕ ಜ್ಞಾನದಲ್ಲಿ ಭೇದ ಮತ್ತು ಭೇದಿಗಳೇನಿದೆ ಅದೆರಡಕ್ಕೂ ಕೂಡ ಆ ಜ್ಞಾನದಲ್ಲಿ ಯುಗಪದು ಅಂಗುಲಿತ್ರಯವದ ಆಭಾಸ, ಒಟ್ಟಿಗೇನೆ ನಮಗೆ ಕಂಡು ಬರ್ತಾ ಇದೆ. ಭೇದ ಮತ್ತು ಭೇದಿ ಅಂದರೆ ವಸ್ತು ಮತ್ತು ಭೇದ ಎರಡು ಒಟ್ಟಿಗೆ ಕಂಡು ಬರ್ತಾ ಇದೆ ಅಂತ ಹೇಳಿದ ಮೇಲೆ ನಾ ಸಂಶಯದ ಅವಕಾಶ, ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಆದ್ದರಿಂದ ನಾನು ಎಂಬಲ್ಲಿ ನಾನು ಅಥವಾ ಘಟವಂತ ಸಂಶಯ ಬರುತ್ತೆ ಅಂತ ಹೇಳಿದರೆ ಆ ಸಂಶಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಘಟ ಮತ್ತು ಅದರ ಭೇದ ಸ್ವರೂಪ ಅಲ್ಲ, ಆದರೂ ಒಟ್ಟಿಗೆ ಬರುತ್ತೆ, ಆದ್ದರಿಂದ ಸಂಶಯ ಇರೋದಿಲ್ಲ ಅಂತ. ಒಟ್ಟಿಗೆ ಕಂಡುಬಿಡ್ತಲ್ಲ, ಭೇದ ಮತ್ತು ಭೇದ ಎರಡು ಬಿಟ್ಟು ಕೂಡ ನಿರ್ವಿಕಲ್ಪಕ ಜ್ಞಾನದಲ್ಲಿ ನಮ್ಗೆ ಕಂಡಿದೆ. ಹಾಗೆ ಎಲ್ಲ ಕಡೆ ಕೂಡ ಅಷ್ಟೇ. ಧರ್ಮಿ ಸ್ವರೂಪ ಅಂತ ಹೇಳಬೇಕು ಅಂತ ಏನಿಲ್ಲ, ಅದಕ್ಕೆ ಧರ್ಮಿ ಸ್ವರೂಪ ಅಂತ ಹೇಳದೇ ಇದ್ದರೂ ಕೂಡ ನಿಮಗೆ ಸಂಶಯ ಬರುತ್ತೆ ಅಂತ ಹೇಳಿದ್ರಲ್ಲ, ಸಂಶಯ ಏನು ಬರಲ್ಲ. ಒಟ್ಟಿಗೆ ಭೇದ ಮತ್ತು ಭೇದಗಳ ಜ್ಞಾನ ಬಂತು, ಹಾಗೆ ಅಂಗುಲಿತ್ರಯ ಒಟ್ಟಿಗೆ ಕಾಣಿಸ್ಬಂತೆ, ಯುಗಪದ ಕಾಣಿಸ್ಬಿಡ್ತಪ್ಪ ನಮಗೆ. ಅಂದರೆ ಯುಗಪದ ಕಾಣಿಸ್ತು ಒಂದು ಏನರ್ಥ, ಅದು ವಸ್ತು ಕಾಣ್ದ ಭೇದವು ಕಾಣಿಸ್ತು ಅಂತ ಆಯ್ತಲ್ಲ. ಅವ್ನು ಮೂರು ಬೆರಳು ಅಂತ ಯಾಕೆ ಹೇಳ್ದ ಅವನು ಅಂದರೆ, ನೋಡಿ ಇದು ಬೇರೆ 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 ಸ್ವರೂಪ ಅಲ್ಲ ಅಲ್ವಾ, ಸ್ವರೂಪ ಅಲ್ಲ ಅಂತ ಹೇಳಿಕೋಸ್ಕರ ಅದನ್ನು ಅದೃಷ್ಟ ಅಂತ ಕೊಟ್ಟಿದ್ದು.
ತಸ್ಯ ಭೇದಸ್ಯ ಇತಿ ಚೇನ್ನ ತಸ್ಯ ಭೇದಸ್ಯ ಏತದೀಯತೆಯ ಅನವಗತಸ್ಯ. ಆ ಭೇದ ಹೇಳಿಬಿಟ್ರಪ್ಪ ನೀವು. ಯಾವುದು ಭೇದ ಕಾಣಿಸ್ತು ಅಂತ ಹೇಳಿದ್ರಿ, ವಸ್ತು ಭೇದಿಯೂ ಕಾಣಿಸ್ತು ಅಂತ ಹೇಳಿದ್ರಿ. ಆದರೆ ಈ ವಸ್ತುವಿನ ಭೇದ ಎಂಬುದಾಗಿ ನಮಗೆ ಜ್ಞಾನ ಬರಲಿಲ್ಲ ಅಂದರೆ ಸಂಶಯಾದಿಗಳು ಹೋಗೋದಲ್ಲ ಅಲ್ವಾ. ತಸ್ಯ ಭೇದಸ್ಯ ಏತದೀಯತೆಯ ಅನವಗತಸ್ಯ, ಇದಕ್ಕೆ ಸಂಬಂಧಪಟ್ಟ ಭೇದ ಅಂತ ಜ್ಞಾನ ಬರದೆ ಕೇವಲ ಭೇದ ಜ್ಞಾನ ಬಂದ್ಬಿಡ್ತು ಅಂತ ಹೇಳಿದ್ರೆ ಅದು ಸಂಶಯಾದಿನ ಪರಿಹಾರ ಮಾಡೋದಿಲ್ಲ. ಏತದ್ವಿಷಯ ಸಂಶಯಾದಿ ಪ್ರತಿಬಂಧಕತ್ವ ಅನುಭವತ್ತೇ, ಈ ವಿಷಯಕ್ಕೆ ಮತ್ತು ಈ ವಿಷಯ ಸಂಶಯಾದಿಗಳಿಗೆ ಅದು ಪ್ರತಿಬಂಧಕ ಅಂತ ಆಗೋದಿಲ್ಲ. ಅದು ಅನ್ಯಥಾ ಸರ್ವತ್ರ ಸಂಶಯಾದ ಅನುದಯ ಪ್ರಸಂಗ. ಅದು ಹೀಗೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಇಷ್ಟೇ ಸಾಕು, ಭೇದ ಮತ್ತು ಭೇದಗಳು ಕಾಣಿಸುತ್ತೆ ಸಂಶಯ ಬರುತ್ತೆ ಅಂತ ಹೇಳಿದ್ರೆ ಆಗೇನಾಯಿತು, ಸರ್ವತ್ರ ಸಂಶಯಾದ ಅನುದಯ ಪ್ರಸಂಗ ಆತ, ಸಂಶಯವೇ ಬರೋಲ್ಲ ಅವನಿಗೆ. ಯಾಕೆ ಬರೋ ಸಂಶಯ ಯಾಕೆ ಬರುತ್ತೆ? ಇದು ಮತ್ತೆ ಐಕ್ಯವತ್ತು ಅಂತ ಹೇಳ್ಬಿಟ್ಟು ಪರಬ್ರಹ್ಮನಿಗೂ ಮತ್ತು ಜೀವಬ್ರಹ್ಮ ಐಕ್ಯತ್ವಕ್ಕೂ ಕೂಡ ಯುಗಪತ್ ಇದ್ರೂ ಕೂಡ ಸ್ವರೂಪ ಅಂತ ಒಪ್ಪದೇ ಆಗದಿತ್ತು ಅಂತ ಹೇಳ್ಬೋದು. ಹಾಂ ಹೇಳ್ಬೋದು. ನಾನು ಯದಿ ಭೇದ ಧರ್ಮಿಸ್ವರೂಪಂ ಸ್ಯಾತ್ ತರ್ಹಿ ತತ್ ಪ್ರತೀತ ಏವ ಪ್ರತೀಯೇತ ನ ಚೈವಂ. ಇನ್ನೊಂದು ನಾನು ಯದಿ ಭೇದ ಧರ್ಮಿಸ್ವರೂಪಂ ಸ್ಯಾತ್, ಅದರ ಮೇಲೆ ಬರ್ತಕ್ಕಂಥ ಇನ್ನೊಂದು ಧರ್ಮಿಸ್ವರೂಪ ಎಂಬತಕ್ಕಂಥದ್ದು ಭೇದ ಅಂತ ನೀವು ಹೇಳೋದಾದರೆ ತರ್ಹಿ ತತ್ ಪ್ರತೀತೇವ ಪ್ರತೀಯೇತ, ವಸ್ತುವಿನ ಜ್ಞಾನ ಬಂದಾಗಲೇ ಭೇದ ಜ್ಞಾನವೂ ಬರಬೇಕು. ನ ಚೈವಂ, ಹಾಗಿಲ್ಲ. ತಥಾ ಸತಿ ಸಂಶಯಾಧ್ಯಭಾವ ಪ್ರಸಂಗ ಎಲ್ಲ ಹೇಳಾಯಿತು ಅಲ್ವಾ. ಸಂಶಯಾದಿಗಳು ಬರಲಿಕ್ಕೆ ಇಲ್ಲ ನಮಗೆ, ಆದರೆ ಸಂಶಯಾದಿಗಳು ನಮ್ಗೆ ಬರ್ತಾ ಇದೆ ಪ್ರಮಾಣ ಸಿದ್ಧವಾಗಿ. ಆದರೆ ಧರ್ಮ ಪ್ರತೀತೋ ನಾ ಭೇದ ಪ್ರತೀತಿ ಅಂತ ಒಂದು ತರ್ಕ. ತತ್ಕಥಂ ತಸ್ಯ ತತ್ಸ್ವರೂಪತ್ವ ಇತ್ಯತಃ ಜ್ಞಾತ್ವೈವ ಅಂತ ಹೇಳ್ತಾರೆ. ಜ್ಞಾತ್ವೈವ ಪ್ರಾಯ ಸರ್ವತೋ ವೈಲಕ್ಷಣ್ಯಂ ಅಲ್ವಾ. ಸರ್ವತಃ ವೈಲಕ್ಷಣ್ಯವನ್ನು ಪ್ರಾಯವನ್ನು ತಿಳ್ಕೊಂಡೇ ಕಸ್ಮಿಂಶ್ಚಿದೇವ ಸದೃಶ ಸಂಶಯಂ ಕರೋತಿ. ಅಷ್ಟೇ, ಎಲ್ಲ ಕಡೆ ಸಂಶಯ ಯಾಕೆ ಬರುತ್ತೆ ಅವನಿಗೆ? ಎಲ್ಲಿ ಸಾದೃಶ್ಯ ಇರುತ್ತೆ ಅಂಥ ಕಡೆ ಮಾತ್ರ ಬೆಳ್ಳಿಯೋ ಅಥವಾ ರಜತವೋ ಅಂತ ರಜತವ ಅಥವಾ ಶುಕ್ತಿಯೋ ಅಂತ ಜ್ಞಾನ ಬರುತ್ತೆ ಸಂಶಯ. ಅಯಂ ಅಭಿಪ್ರಾಯ ಏಕೇವ ಖಲು ಏಕಸ್ಯ ವಸ್ತುನಃ ಭೇದ ಅಲ್ವಾ. ಒಂದು ವಸ್ತುಗೆ ಒಂದೇ ಭೇದ ಇರೋದು, ಅನೇಕತೆ ಪ್ರಮಾಣಭಾವ ಆತ. ಒಂದೇ ವಸ್ತುವಿನ ಅನೇಕ ಭೇದಗಳಿದೆ ಅಂತ ಹೇಳಲ್ಲ. ಒಂದು ವಸ್ತುವಿನ ಒಂದು ಭೇದ ಇದೆ, ಆ ಭೇದವು ಆ ವಸ್ತುವಿನ ಸ್ವರೂಪ. ಸಚ ವಸ್ತು ಪ್ರತೀತೋ ಪ್ರತೀತೇಯವ. ಅನೇಕ ಭೇದಗಳಿತ್ತು ಅಂತ ಹೇಳಿದ್ರೆ ಯಾವ ಭೇದಪ್ಪ ಕಾಣಿಸ್ತಾ ಇರೋದು ಅಂತ ನಮ್ಮ ತಲೆ ವಿಷಯ ಆದೀತು ಅಲ್ವಾ. ಒಂದೇ ಭೇದ ಇರೋದು, ಆ ವಸ್ತುವಿನ ಜ್ಞಾನ ಭೇದ ಜ್ಞಾನ ಬರಲೇಬೇಕು. ಕಿಂತು ಆದರೆ ಅದೇನಾಗಿದೆ ಅಂದರೆ ಘಟ ಪ್ರತಿಯೋಗಿಕತ್ವ ಪಟ ಪ್ರತಿಯೋಗಿಕತ್ವ ಇತ್ಯಾದಿ ಅನಂತಹ ಧರ್ಮ, ಅದಕ್ಕೆ ಸಂಬಂಧಪಟ್ಟ ನಿರೂಪಕ ಧರ್ಮಗಳು ಅನಂತ ಇದೆ ಅಲ್ವಾ. ಯಾವುದಕ್ಕೆ ವಸ್ತು ಪ್ರತೀತಿ ಆದಾಗ ಭೇದ ಜ್ಞಾನ ಬಂತು ಅಲ್ವಾ, ವಸ್ತು ಧರ್ಮಿ ಆಯಿತು ಅಲ್ವಾ. ಪ್ರತಿಯೋಗಿ ಜ್ಞಾನ ಬೇಕು ನಮಗೆ. ಪ್ರತಿಯೋಗಿ ಧರ್ಮಗಳು ಮಾತ್ರ ನಮಗೆ ಯಾವುದೇ ಅದು ತಲೆ ಇದು ಅಷ್ಟು ಕೂಡ ನಮಗೆ ಅದು ಇಟ್ಕೋಬೇಕು. ಪ್ರತಿಯೋಗಿ ಧರ್ಮಗಳು ಅನಂತ ಇದೆ. ತತ್ರ ಭೇದನಿಷ್ಠ ಯತ್ ಪ್ರತಿಯೋಗಿಕತ್ವ ರೂಪ ಧರ್ಮ, ಭೇದದಲ್ಲಿರುವ ಯಾವ ಪ್ರತಿಯೋಗಿತ್ವ ರೂಪವಾದಕ್ಕಂಥ ಧರ್ಮ ಇದೆಯೋ ಅದು ಸಾದೃಶ್ಯಾದಿವಶಾತ್ ನ ಪ್ರತೀಯತೆ ಅಲ್ವಾ. ತತ್ರ ಸಂಶಯಾದಿಗೂ ಬಿಟ್ಟಿದೆ. ಎಲ್ಲಿ ಎತ್ತರ ಅಂತಿದೆ, ಎಲ್ಲಿ ನಮಗೆ ಸಾದೃಶ್ಯಾದಿವಶಾತ್ ಆ ಭೇದನಿಷ್ಠವಾದ ಪ್ರತಿಯೋಗಿಕ ಧರ್ಮ ಗೊತ್ತಾಗೋದಿಲ್ವೋ ಅಲ್ಲಿ ಮಾತ್ರ ಸಂಶಯ ಅಷ್ಟೇ, ಎಲ್ಲ ಅಲ್ಲ. ಅಂದರೆ ಏನು ಹೇಳಿದಾಗ ಆಯ್ತಾಗಾರೆ ಸ್ಥಾಣುರುವ ಪುರುಷೋವ ಎಂಬಲ್ಲಿಯೂ ಕೂಡ ಸ್ಥಾಣು ಮತ್ತು ಪುರುಷರಲ್ಲಿ ಬೇರೆ ಘಟ ಪ್ರತಿಯೋಗ ಪಟ ಪ್ರತಿಯೋಗಾದಿಗಳೆಲ್ಲ ಭೇದ ಗೊತ್ತಾಗೋಗಿದೆ. ಪುರುಷಂದು ಮಾತ್ರ ಗೊತ್ತಾಗ್ತಾರೆ. ಯಾಕೆಂದ್ರೆ ಸಾದೃಶ್ಯ ಇರೋದ್ರಿಂದ. ಏನು ಸಾದೃಶ್ಯ? ಊರ್ಧತ್ವ. ನದು ತತ್ರಾಪಿ ಭೇದ ಸ್ಯಾತ್. ಅದಕ್ಕೆ ಘಟಕ್ಕೂ ಮತ್ತು ಶುಕ್ತಿಗೂ ಸಂಶಯ ಬರಲ್ಲ. ಹಾಂ ಹೌದು. ಯಾಕೆ ಘಟ ಎಂಬತಕ್ಕಂಥದ್ದು ಊರ್ಧತ್ವ ಎಂಬ ಧರ್ಮ ಸಮಾನತೆ ಇಲ್ಲೇ ಇಲ್ವಲ್ಲ ಅದರಲ್ಲಿ. ಹಾಗಾದರೆ ತಾಡಿರುವ ಪುರುಷೋವ ಅಂತ ಜ್ಞಾನ ಬರುವಾಗ ಹಾಗೆಯೇ ಭ್ರಮೆಯಲ್ಲೂ ಕೂಡ ಶುಕ್ತಿಯನ್ನು ನೋಡಿ ಅವನಿಗೆ ರಜತಾಂತ ಜ್ಞಾನ ಬಂದಾಗ ರಜತಾಂತ ಯಾಕೆ ಜ್ಞಾನ ಬರಬೇಕು? ಬಂಗಾರ ಅಂತ ಯಾಕೆ ಬರಬಾರ್ದು ಅಲ್ವಾ? ಹಾಗೇನೋ ಸಾದೃಶ್ಯ ಬೇಕು. ಬಂಗಾರದ ರೀತಿಯೇ ಬೇರೆ, ಇದೇ ತೋರ್ತಾ ಇರೋದೇ ಬೇರೆ ಅಲ್ವಾ. ಅದಕ್ಕೋಸ್ಕರವಾಗಿ ಎಲ್ಲ ಬರೋದಿಲ್ಲ.
ಪ್ರತಿಯೊಂದು ವಸ್ತುವಿನ ಪ್ರತಿಯೊಂದು ಧರ್ಮಗಳು ಕಂಡು ಬಂದರೂ ಕೂಡ ಯಾವುದಕ್ಕೆ ಸಾದೃಶ್ಯ ಇದೆ ಅದು ಮಾತ್ರ ನಮ್ಗೆ ಕಂಡುಬರೋದಿಲ್ಲ. ಹಾಗೆ ಪುರುಷಂದು ಮಾತ್ರ ಸಾದೃಶ್ಯ ಇದೆ. ಇಲ್ಲಿ ಊರ್ಧ್ವತ್ವ ಸ್ಥಾನವಿನಲ್ಲಿ ಪುರುಷನಲ್ಲಿದೆ. ಅವನ ತತ್ಪ್ರತಿಯೋಗಿಕ ಧರ್ಮ ಮಾತ್ರ ಗೊತ್ತಾಗಲ್ಲ ಅಷ್ಟೇ. ಅದು ಸಂಶಯ ಬರುತ್ತೆ. ಸಂಶಯ ವಿಪತ್ತೆ ನತು ತತ್ರಾಪಿ ಭೇದಸ್ಯ ಅಪ್ರತೀತಿ ಅತಃ ಸಂಶಯಾದೇಹ ಅನ್ಯಥಾ ಉಪಪತ್ತೇಃ ಬೇರೆ ರೀತಿ ಕೂಡುವುದರಿಂದ ನಾ ತದರ್ಥಂ ಧರ್ಮಿ ಪ್ರತೀತೋ ಭೇದ ಅಪ್ರತೀತಿ ಹೇಗೆ ಕಾರ್ಯ. ಅವ್ರು ಹೇಳಿದ್ದೇನು, ಧರ್ಮಿ ಪ್ರತೀತಿ ಆದರೂ ಕೂಡ ಭೇದ ಎಂಬುದು ಅಪ್ರತೀತಿ ಎಂದು ಒಪ್ಪಲೇಬೇಕು. ಯಾಕೆ ಅಂದರೆ ಸಂಶಯ ಅದು ಕೂಡಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಅದಿಲ್ಲ. ಈಗ ಧರ್ಮಿ ಪ್ರತೀತವಾದರೂ ಕೂಡ ಅದಕ್ಕೇನು ಹೇಳಿದ್ರು, ಭೇದ ಎಂಬತಕ್ಕಂಥದ್ದು ಒಂದು ವಸ್ತುವಿನಲ್ಲಿ ಒಂದೇ ಇರೋದು. ಪ್ರತಿಯೊಂದು ಧರ್ಮಗಳು ಮಾತ್ರ ಅನಂತ ಇದೆ ಅಲ್ವಾ. ಹಾಗೆ ಧರ್ಮಿ ಪ್ರತೀತಿ ಆದರೂ ಕೂಡ ಅವನಿಗೆ ಯಾವುದೋ ಬೇರೆ ಬೇರೆ ವಸ್ತುಗಳು ಎಲ್ಲ ಪ್ರತಿಯೊಂದು ಧರ್ಮಗಳು ಗೊತ್ತಾಗುತ್ತೆ. ಅವನಿಗೆ ಸಂಶಯಕ್ಕೆ ಎಡೆ ಉಳ್ಳಂತಹ ಯಾವ ಪುರುಷ ಇದ್ದಾನೆ ಅವನಿಗೆ ಸಾದೃಶ್ಯ ಅಂತ ಅದು ಮಾತ್ರ ಬರುವುದಿಲ್ಲ. ಅದು ಸಂಶಯ ಬರಬಹುದು. ಅತಃ ಸಂಶಯಾದಿ ಅನೇಪತ್ಯನ ಧರ್ಮ ಪ್ರತೀತು ಭೇದ ಪ್ರತೀತಂಗೆ ಯಯ ಭೇದಸ್ಯ ಅಸ್ವರೂಪತ್ವಂ ಭವೇತ್. ಆಮೇಲೆ ಸಂಶಯಾದಿ ಸ್ಥಳೇಪಿ ಸರ್ವತಃ ಭೇದ ಪ್ರತೀತೆ ಏವ ಇತ್ಯುಕ್ತಂ. ಅದು ಅಲ್ಲದೆ ಸಂಶಯಾದಿಗಳಲ್ಲಿಯೂ ಕೂಡ ಸರ್ವತಃ ಭೇದ ಅಂದರೆ ಏನು, ಪುರುಷಂದು ಬಿಟ್ಟುಬಿಟ್ಟು ಸಮಸ್ತ ವಸ್ತುಗಳು ಭೇದ ಗೊತ್ತೇ ಆಗುತ್ತೆ ಅವನಿಗೆ. ಏವ ಇತ್ಯುಕ್ತಂ ತತ್ ಕುತಃ ಇತಿ ಜಯನ್ನ. ಅದೆಂಗ್ರೆ ಅಂತ ಕೇಳ್ತಾನ ಅವನು. ಸಂಶಯಾದ ಸ್ಥಳದಲ್ಲಿ ಕೂಡ ಪುರುಷನನ್ನೇ ಬಿಟ್ಟುಬಿಟ್ಟು ಅಲ್ವಾ, ಒಂದು ಕೋಟಿ ಏಕಕೋಟಿಕವಾದಕ್ಕಂಥ ಒಂದು ಭೇದವನ್ನು ಬಿಟ್ಟುಬಿಟ್ಟು ಬೇರೆ ವಸ್ತುಗಳು ಎಲ್ಲ ವಸ್ತುಗಳ ಪ್ರತೀತಿ ಬರುತ್ತೆ ಅವನಿಗೆ ಅಂತ ಹೇಳಿದ್ರಲ್ಲ, ಅದು ಹೇಗೆ ಗೊತ್ತಾಯ್ತು ನಿಮಗೆ? ಕುತಃ ಅಂದರೆ ಕುತ ಪ್ರಮಾಣ ಸಿದ್ಧಂ ಅಂದರೆ ಭೇದಸ್ಯ ಸರ್ವತಾ ಪ್ರತೀತವು ಆತ್ಮನೇ ಪ್ರತೀಯಮಾನ ಅಹಂ ಕಿಂ ದೇವದತ್ತಃ. ಮತ್ತು ಹಿಂಗ್ಯಾಕೆ ಬರೋಲ್ಲ ಹೇಳು ಅಂತ ಹೇಳ್ತಾರೆ ಈಗ ಅಲ್ವಾ. ಭೇದಸ್ಯ ಸರ್ವಥಾ ಅಪ್ರತೀತವು ಅದು ಆತ್ಮನೇ ಪ್ರದೀಯಮಾನ ಅಹಂ. ಸರ್ವತಃ ಭೇದ ಗೊತ್ತಾಗಿಲ್ಲ ಅಂತಾದರೆ ಅದು ಎಸ್ ಹಾಕೋಬೇಕಿಲ್ಲ ಸರ್ವಥಾ ಎಂಬಲ್ಲಿ. ಸರ್ವಥಾ ಅಪ್ರತೀತಾವಪಿ ಇಲ್ಲ ತಪ್ಪಾಗತ್ತೆ. ಭೇದ ಎಂಬತಕ್ಕಂಥದ್ದು ಸರ್ವಥಾ ಅಪ್ರತೀತವಾದರೆ ಆತ್ಮನೇ ಪ್ರದೀಯಮಾನ, ಆತ್ಮನ ಜ್ಞಾನ ಬಂತು. ಅಹಂ ಕಿಂ ದೇವದತ್ತಃ ಅಥವಾ ಘಟ ಇತ್ಯಾದಿ ಸಂಶಯ ಅಥವಾ ಘಟಯೋ ವಿಪರ್ಯ ಕುತಃ ನ ಸ್ಯಾತ್ ವಾ ಸ್ಯಾತ್ ನೈವಂ ಅಸ್ತಿ ಅದಿಲ್ಲ. ಆದ್ದರಿಂದ ನಹೀತಿ ನಹಿ ತಥಾ ಸಂಶಯೋ ಭವತಿ. ನವ ಇತ್ಯಸ್ಯ ಘಟೋ ವಾ ಇತ್ಯರ್ಥಃ. ನವ ಎಲ್ಲದು ದೇವದತ್ತೋ ನವ ಮೂಲದ್ದು ಮತ್ತು ಆತ್ಮನ್ಯಹಂ ದೇವದತ್ತೋ ನವ ಪ್ರತಿ ಸಂಶಯೋ ಭವತಿ. ದೇವದತ್ತೋ ನವ ನವ ಇತ್ಯಸ್ಯ ಘಟೋವ. ಘಟವೇ ಅಂತ ಜ್ಞಾನ ಬರಬಾರ್ದು ಅಂತ. ನನ್ನ ಘಟಾದೋ ಘಟತ್ವಾದ್ಯಸಾಧಾರಣ ಧರ್ಮಂ ದೃಷ್ಟವತಃ ತಮ್ಮ ಆತ್ಮನಿ ಅಪಶ್ಯತಃ ಸಂಶಯಾದ್ಯನುಪತ್ತೇಃ ನ ತದತ್ತಂ ಸರ್ವತಃ ವ್ಯಾವರ್ತಿ ಪ್ರತೀತಿ ಕಲ್ಪನೀಯ. ಇದು ಬೇರೆ ವಿಚಾರ ಹೇಳೋದು ಸಾಕಾ.